ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಅನುಷಿತ್ ದೇವರ್ನವದ್ಗಿ ಅನುಷಿತ್ ಪಾಲಿಟಿ ಕ್ಲಾಸಸ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಖಾಸಗೀಕರಣ ಅರ್ಥ ಆಗಿರಬಹುದು, ಪ್ರಾಮುಖ್ಯತೆ ಆಗಿರಬಹುದು ಮತ್ತು ರಾಜಕೀಯ ಪರಿಣಾಮಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ. ಈ 7ನೇ ಅಧ್ಯಾಯದಲ್ಲಿ ಅಂದರೆ ಸಮಕಾಲೀನ ರಾಜಕೀಯ ವಿದ್ಯಮಾನಗಳೇನೈತಲ್ಲ, ಈ 7ನೇ ಅಧ್ಯಾಯದ ಮೇಲೆ ಒಂದೇನಪ್ಪ ಅಂದರೆ 10 ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಸ್ನೇಹಿತರೆ. ಈ 7ನೇ ಅಧ್ಯಾಯದ ಮೇಲೆ ಒಟ್ಟು ಎಷ್ಟು ಅಂಕಗಳು ಕೇಳಲಾಗುವುದಪ್ಪ ಅಂದರೆ 13 ಅಂಕಗಳು ಕೇಳಲಾಗುವುದು. ಒಂದು 10 ಮಾರ್ಕ್ಸಿನ ಪ್ರಶ್ನೆ ಕೇಳ್ತಾರೆ, ಮತ್ತೇನಪ್ಪ ಅಂದ್ರೆ ಒಂದು ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆ ಕೇಳ್ತಾರೆ. ಒಟ್ಟು ಎಷ್ಟಪ್ಪ ಅಂದ್ರೆ 13 ಅಂಕಗಳನ್ನು ಕೇಳಲಾಗುವುದು ಸ್ನೇಹಿತರೆ. ಎಷ್ಟನೇ ಅಧ್ಯಾಯದ ಮೇಲೆಪ್ಪ ಅಂದ್ರೆ 7ನೇ ಅಧ್ಯಾಯ ಅಂದರೆ ಸಮಕಾಲೀನ ರಾಜಕೀಯ ವಿದ್ಯಮಾನಗಳಲ್ಲಿ. ಅಂದರೆ ಈ 7ನೇ ಅಧ್ಯಾಯದಲ್ಲಿ ಒಟ್ಟು ಎಷ್ಟು ಅಂಕಗಳು ಕೇಳಲಾಗುವುದು ಅಂದರೆ 13 ಅಂಕಗಳು ಪರೀಕ್ಷೆಯಲ್ಲಿ ಕೇಳಲಾಗುವುದು. ಒಂದು 10 ಅಂಕದ ಪ್ರಶ್ನೆ ಇರ್ತೈತಿ, ಒಂದು ಅಂಕದ ಪ್ರಶ್ನೆ ಇರ್ತೈತಿ, 2 ಅಂಕದ ಪ್ರಶ್ನೆ ಇರ್ತೈತಿ. ಒಟ್ಟು 13 ಅಂಕಗಳನ್ನು ಈ ಅಧ್ಯಾಯದ ಮೇಲೆ ಕೇಳ್ತಾರ. ಅದಕ್ಕಾಗಿ ನನ್ನ ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೆ ತಿಳಿಸುವುದೇನೆಂದರೆ, ಈ ಅಧ್ಯಾಯದ ಮೇಲೆ ಯಾವುದೇ ರೀತಿ 5 ಅಂಕದ ಪ್ರಶ್ನೆಗಳು ಕೇಳಲಾಗುವುದಿಲ್ಲ. ಯಾವುದೇ ರೀತಿ ಏನಪ್ಪ ಅಂದ್ರೆ 5 ಅಂಕದ ಪ್ರಶ್ನೆ ಕೇಳಲಾಗುವುದಿಲ್ಲ. ಈ ಅಧ್ಯಾಯದ ಮೇಲೆ ಒಂದು 10 ಅಂಕದ ಪ್ರಶ್ನೆ ಫಿಕ್ಸ್ ಬರ್ತೈತಿ. ಯಾವ ಪ್ರಶ್ನೆ ಬರಬಹುದಪ್ಪ ಅಂದ್ರೆ 3 ಪ್ರಶ್ನೆಗಳಲ್ಲಿ ಯಾವುದಾದರೂ ಒಂದು ಕೇಳಬಹುದು. ಈಗಾಗಲೇ ನಾವು ಉದಾರೀಕರಣ, ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳ ಬಗ್ಗೆ ಅಧ್ಯಯನ ಮಾಡಿಕೊಂಡು ಇಂದಿನ ಸಂಚಿಕೆಯಲ್ಲಿ ನಾವು ಖಾಸಗೀಕರಣ, ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳ ಬಗ್ಗೆ ಅಧ್ಯಯನ ಮಾಡಿಕೊಳ್ಳೋಣ. ಇನ್ನು ಮುಂದೆ ಅಂದರೆ ನಾಳೆ ಆಗಿರಬಹುದು ಅಥವಾ ನಾಡಿನ ಕ್ಲಾಸ್ನಲ್ಲಿ ಏನಪ್ಪ ಅಂದ್ರೆ ಜಾಗತೀಕರಣ ಅರ್ಥ ಆಗಿರಬಹುದು, ಪ್ರಾಮುಖ್ಯತೆ ಆಗಿರಬಹುದು ಮತ್ತು ರಾಜಕೀಯ ಪರಿಣಾಮ, ಇವು 3 ಪ್ರಶ್ನೆ. ಈ 3ರಲ್ಲಿ ಯಾವುದಾದರೂ ಒಂದು ಪ್ರಶ್ನೆ ಎಕ್ಸಾಮ್ನಲ್ಲಿ ಫಿಕ್ಸ್ ಏನಪ್ಪ ಅಂದ್ರೆ 10 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. ನಿಮಗೆ ಎಷ್ಟು ಪರ್ಸೆಂಟೇಜ್ ಕೊಡ್ತೀನಪ್ಪ ಅಂದ್ರೆ 100ಕ್ಕೆ 100 ಕೊಡ್ತೀನಿ. 3ರೊಳಗೆ ಒಂದು ಕೇಳಲೇಬೇಕು. ಇರಲಿ, ಈಗ ವಿಷಯಕ್ಕೆ ಬಂದುಬಿಡೋಣ. ಖಾಸಗೀಕರಣ, ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳ ಬಗ್ಗೆ ನಾವು ನೋಡಿಕೊಳ್ಳೋಣ ಸ್ನೇಹಿತರೆ. ಖಾಸಗೀಕರಣ ಅಂದರೆ ಏನು? ಮೊದಲನೇದಾಗಿ ನೋಡುವುದು ಯಾವುದಪ್ಪ ಅಂದರೆ ಖಾಸಗೀಕರಣ ಅಂದರೆ ಏನು ನೋಡುವುದಾದರೆ, ಸರ್ಕಾರ ಅಧೀನದಲ್ಲಿರ್ತಕ್ಕಂಥ ಸಂಸ್ಥೆಗಳು. ಯಾರ ಅಧೀನದಲ್ಲಿರ್ತಕ್ಕಂಥ ಸಂಸ್ಥೆಗಳಂದರೆ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಸಂಸ್ಥೆಗಳು ಖಾಸಗಿ ಸಂಸ್ಥೆಗಳಿಗೆ ವರ್ಗಾಯಿಸುವಂಥ ವ್ಯವಸ್ಥೆ ಏನೈತಲ್ಲ, ಆ ವ್ಯವಸ್ಥೆಗೆ ನಾವು ಖಾಸಗೀಕರಣ ಎಂದು ಕರೆಯಲಾಗುವುದು. ಸರ್ಕಾರ ಸ್ವಾಧೀನದಲ್ಲಿರ್ತಕ್ಕಂಥ ಸಂಸ್ಥೆಗಳು, ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಕೈಗಾರಿಕೆಗಳಾಗಿರಬಹುದು ಅಥವಾ ಇನ್ನಿತರ ಸಂಸ್ಥೆಗಳೇನಿದಾವಲ್ಲ, ಈ ಸಂಸ್ಥೆಗಳನ್ನು ಖಾಸಗಿ ಸಂಸ್ಥೆಗಳಿಗೆ ವರ್ಗಾಯಿಸುವಂಥ ವ್ಯವಸ್ಥೆ ಏನೈತಲ್ಲ, ಆ ವ್ಯವಸ್ಥೆಗೆ ನಾವು ಏನೆಂದು ಕರೆಯಲಾಗುವುದಂದರೆ ಖಾಸಗೀಕರಣ ಎಂದು ಕರೆಯಲಾಗುವುದು ಸ್ನೇಹಿತರೆ. ಈ ಖಾಸಗೀಕರಣ ಅನ್ನುವಂಥ ವ್ಯವಸ್ಥೆ ಏನೈತಲ್ಲ 1960 ಮತ್ತು 70ರ ದಶಕದಲ್ಲಿ ಅಸ್ತಿತ್ವಕ್ಕೆ ಬಂದಿತು ಸ್ನೇಹಿತರೆ. ವಿಶ್ವದೊಳಗೆ 1960 ಮತ್ತು 70ರ ದಶಕ ಅಂತ ಏನೋ ಕರಿತೇವಲ್ಲ, ಈ ದಶಕದಲ್ಲಿ ಏನಪ್ಪ ಅಂದ್ರೆ ಖಾಸಗೀಕರಣ ಅನ್ನುವಂಥ ವ್ಯವಸ್ಥೆ ಬಂದಿತ್ತು. 1980ರಲ್ಲಿ ಈ ಖಾಸಗೀಕರಣ ಅನ್ನುವಂಥ ವ್ಯವಸ್ಥೆ ಬ್ರಿಟನ್ ಆಗಿರಬಹುದು ಮತ್ತು ಅಮೇರಿಕ ರಾಷ್ಟ್ರಗಳಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿತು ಸ್ನೇಹಿತರೆ. ಯಾವಾಗಪ್ಪ ಅಂದರೆ 1980ರ ಕಾಲಘಟ್ಟದೊಳಗೆ. 1960 ಮತ್ತು 70ರ ದಶಕದಲ್ಲಿ ಖಾಸಗೀಕರಣ ಅನ್ನುವಂಥ ವ್ಯವಸ್ಥೆ ಅಸ್ತಿತ್ವಕ್ಕೆ ಬಂದಿತ್ತು. ಅದಾದ ನಂತರ 1980ರ ಕಾಲಘಟ್ಟದಲ್ಲಿ ಬ್ರಿಟನ್ ಆಗಿರಬಹುದು, ಅಮೇರಿಕ ಆಗಿರಬಹುದು, ಈ ರಾಷ್ಟ್ರಗಳಲ್ಲಿ ಖಾಸಗೀಕರಣ ಅನ್ನುವಂಥ ವ್ಯವಸ್ಥೆ ಏನೈತಲ್ಲ, ಇದು ತನ್ನದೇ ಆಗಿರ್ತಕ್ಕಂಥ ಕ್ರಾಂತಿಯನ್ನು ಉಂಟು ಮಾಡಿತು ಸ್ನೇಹಿತರೆ. ಈ ನೀತಿ ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ಪ್ರಭಾವವನ್ನು ಬೀರಿತು. ನಮ್ಮ ಭಾರತ ರಾಷ್ಟ್ರದ ಮೇಲೆ ಸಹಿತ ಏನಪ್ಪ ಅಂದ್ರೆ ಈ ಖಾಸಗೀಕರಣ ಅನ್ನುವಂಥ ನೀತಿ ಪ್ರಭಾವ ಬೀರಿತು ಸ್ನೇಹಿತರೆ. 1991ರಲ್ಲಿ ನಾ ಈಗಾಗಲೇ ಹಿನ್ನೆಲೆಯನ್ನು ಹೇಳಿದ್ದೇನೆ ಸ್ನೇಹಿತರೆ.
ಖಾಸಗೀಕರಣ ನೀತಿ ಆಗಿರಬಹುದು, ಉದಾರೀಕರಣ ಆಗಿರಬಹುದು, ಜಾಗತೀಕರಣ ಆಗಿರಬಹುದು. ಈ ನೀತಿ ಯಾವಾಗ ಅಳವಡಿಸಿಕೊಳ್ಳಲಾಯಿತು, ಅವಾಗ ಪ್ರಧಾನಮಂತ್ರಿ ಯಾರಾಗಿದ್ದರು, ಅವಾಗ ಹಣಕಾಸಿನ ಮಂತ್ರಿ ಯಾರಾಗಿದ್ದರು, ನಾವು ಇವತ್ತು ವಿಶ್ವ ಬ್ಯಾಂಕಿನಿಂದ ಆಗಿರಬಹುದು, IMFನಿಂದ ಎಷ್ಟು ಸಾಲವನ್ನು ಪಡೆದುಕೊಂಡಿದ್ದೇವೆ ಅಂತ ಈಗಾಗಲೇ ನಾನು ಹಿಂದಿನ ಸಂಚಿಕೆಯಲ್ಲಿ ನೋಡಿಕೊಂಡಿದ್ದೇವೆ. ಇರಲಿ, 1991ರಲ್ಲಿ ಭಾರತ ರಾಷ್ಟ್ರ ಏನೈತಲ್ಲ ಈ ಖಾಸಗೀಕರಣ ನೀತಿಯನ್ನು ಅಳವಡಿಸಿಕೊಂಡಿತ್ತು ಸ್ನೇಹಿತರೆ. ಆ ಸಂದರ್ಭದೊಳಗೆ ನಮ್ಮ ರಾಷ್ಟ್ರದೊಳಗೆ ಪ್ರಧಾನಮಂತ್ರಿಯಾಗಿ ಯಾರು ಕಾರ್ಯನಿರ್ವಹಣೆ ಮಾಡ್ತಿದ್ರಪ್ಪ ಅಂದರೆ PV ನರಸಿಂಹರಾವ್ರವರು ಕಾರ್ಯನಿರ್ವಹಣೆ ಮಾಡ್ತಿದ್ರು. ಮತ್ತು ಆ ಸಂದರ್ಭದಲ್ಲಿ ಹಣಕಾಸು ಮಂತ್ರಿಯಾಗಿ ಯಾರು ಕಾರ್ಯನಿರ್ವಹಣೆ ಮಾಡ್ತಿದ್ರಪ್ಪ ಅಂದರೆ ಮನಮೋಹನ್ ಸಿಂಗ್ರವರು ಏನಪ್ಪ ಅಂದರೆ ಕಾರ್ಯನಿರ್ವಹಣೆ ಮಾಡುತ್ತಿದ್ದರು ಸ್ನೇಹಿತರೆ. ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ, ಖಾಸಗೀಕರಣ ಅನ್ನುವಂಥ ನೀತಿ ಪ್ರಪ್ರಥಮ ಬಾರಿಗೆ ಯಾವ ರಾಷ್ಟ್ರಗಳಲ್ಲಿ ಅಳವಡಿಸಿಕೊಳ್ಳಲಾಯಿತು ಅಂತ ಪ್ರಶ್ನೆ ಮಾಡಿದರೆ ಬ್ರಿಟನ್ ಮತ್ತು ಅಮೇರಿಕ ರಾಷ್ಟ್ರಗಳಲ್ಲಿ ಅಂತ ಹೇಳಬೇಕು. ಯಾವಾಗ ಅಳವಡಿಸಿಕೊಳ್ಳಲಾಯಿತು ಅಂತ ಪ್ರಶ್ನೆ ಮಾಡಿದರೆ 1980ರಲ್ಲಿ ಅಂತ ಹೇಳಬೇಕು. ಹಾಗಾದರೆ ಭಾರತ ರಾಷ್ಟ್ರದೊಳಗೆ ಖಾಸಗೀಕರಣ ಅನ್ನುವಂಥ ನೀತಿ ಯಾವಾಗ ಅಸ್ತಿತ್ವಕ್ಕೆ ಬರಲಾಯಿತು ಅಂತ ಪ್ರಶ್ನೆ ಮಾಡಿದರೆ 1991 ಅಂತ ಹೇಳಬೇಕು. ಆ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಯಾರಿದ್ರು ಅಂತ ಪ್ರಶ್ನೆ ಮಾಡಿದರೆ PV ನರಸಿಂಹರಾವ್ ಅಂತ ಹೇಳಬೇಕು. ಆ ಸಂದರ್ಭದಲ್ಲಿ ಹಣಕಾಸು ಮಂತ್ರಿ ಯಾರಿದ್ರು ಅಂತ ಪ್ರಶ್ನೆ ಮಾಡಿದರೆ ಮನಮೋಹನ್ ಸಿಂಗ್ರವರಂತ ಹೇಳಬೇಕು. ನೆಕ್ಸ್ಟ್, ಈ ಖಾಸಗೀಕರಣದ ಪ್ರಾಮುಖ್ಯತೆಗಳಲ್ಲಿ ಮೊದಲನೇ ಯಾವುದಂದ್ರೆ ಖಾಸಗೀಕರಣ ಹೊಸ ಉದ್ಯಮಿಗಳನ್ನು ಪ್ರೋತ್ಸಾಹಿಸುತ್ತದೆ. ಈ ಖಾಸಗೀಕರಣ ಪ್ರಾಮುಖ್ಯತೆಗಳಲ್ಲಿ ಮೊದಲನೇ ಪ್ರಾಮುಖ್ಯತೆ ಯಾವುದಂದ್ರೆ ಹೊಸ ಉದ್ಯಮಿಗಳನ್ನು ಪ್ರೋತ್ಸಾಹ ಮಾಡ್ತೈತಿ ಸ್ನೇಹಿತರೆ. ಹೊಸ ಉದ್ಯಮಿಗಳನ್ನು ಪ್ರೋತ್ಸಾಹಿಸುತ್ತದೆ. ಈ ಖಾಸಗೀಕರಣ ಅನ್ನುವಂಥ ನೀತಿಯಿಂದ ಹೊಸ ಉದ್ಯಮಿಗಳೇನಿದಾರಲ್ಲ ಇವರೇನಾಗ್ತಾರಪ್ಪ ಅಂದರೆ ಸೃಷ್ಟಿಯಾಗುತ್ತಾರೆ ಸ್ನೇಹಿತರೆ. ಇವತ್ತು ಯಾವ ಉದ್ಯಮಿಗಳ ಬಳಿ ಬುದ್ಧಿವಂತಿಕೆ ಇರ್ತೈತಿ, ಯಾವ ಉದ್ಯಮಿಗಳ ಬಳಿ ತನ್ನದೇ ಆಗಿರ್ತಕ್ಕಂಥ ಜ್ಞಾನವನ್ನು ಹೊಂದಿರ್ತಾರ, ಯಾವ ಉದ್ಯಮಿಗಳು ತನ್ನದೇ ಆಗಿರ್ತಕ್ಕಂಥ ಕೌಶಲ್ಯತೆಯನ್ನು ಹೊಂದಿರ್ತಾರ, ಯಾವ ಉದ್ಯಮಿಗಳು ತನ್ನದೇ ಆಗಿರ್ತಕ್ಕಂಥ ಕಾರ್ಯದಕ್ಷತೆಯನ್ನು ಹೊಂದಿರ್ತಾರ, ಅಂತಹ ಉದ್ಯಮಿಗಳೇನಿದಾರಲ್ಲ ಹೊಸ ಅಲ್ಲಿ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿಕೊಳ್ಳುವುದರ ಮೂಲಕ ವಿಶ್ವ ಮಟ್ಟದೊಳಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಅಸ್ತಿತ್ವವನ್ನು ಸಾಧಿಸುವ ಪ್ರಯತ್ನಗಳನ್ನು ಮಾಡ್ತಾರೆ ಸ್ನೇಹಿತರು. ಇವತ್ತು ಯಾವ ವ್ಯಕ್ತಿ ತನ್ನ ಬಳಿ ಒಂದು ಹೊಸ ಕೌಶಲ್ಯವನ್ನು ಅಳವಡಿಸಿಕೊಂಡಿರ್ತಾರೆ, ಹೊಸ ತಂತ್ರಜ್ಞಾನ ವ್ಯವಸ್ಥೆಗಳನ್ನು ಅಳವಡಿಸಿಕೊಂಡಿರ್ತಾರೆ. ಈ ರೀತಿ ಏನಪ್ಪ ಅಂದ್ರೆ ಈ ಕೌಶಲ್ಯ ಆಗಿರಬಹುದು, ಜ್ಞಾನ ಆಗಿರಬಹುದು, ಬುದ್ಧಿವಂತಿಕೆ ಆಗಿರಬಹುದು, ಕಾರ್ಯದಕ್ಷತೆಗಳೇನಿದಾವಲ್ಲ ಈ ವ್ಯವಸ್ಥೆಯಿಂದ ನಮ್ಮ ರಾಷ್ಟ್ರದೊಳಗೆ ಅಂದರೆ ಆಗಿರಬಹುದು ಅಥವಾ ಇತರೆ ರಾಷ್ಟ್ರದೊಳಗೆ ಏನಾಗ್ಬೋದಪ್ಪ ಅಂದರೆ ಅಲ್ಲಿ ಹೊಸ ಉದ್ಯಮಿಗಳನ್ನು ನಾವು ಸ್ಥಾಪನೆ ಮಾಡಿಕೊಳ್ಳಬಹುದು. ಮತ್ತು ಹೊಸ ಉದ್ಯಮಿಗಳೇನದಾರಲ್ಲ ಆ ಹೊಸ ಉದ್ಯಮಿಗಳು ತನ್ನದೇ ಆಗಿರ್ತಕ್ಕಂಥ ಖಾಸಗಿ ಸಂಸ್ಥೆಗಳನ್ನು ಅಸ್ತಿತ್ವಕ್ಕೆ ತರ್ತಾರೆ ಸ್ನೇಹಿತರೆ. ಹೊಸ ಉದ್ಯಮಿಗಳು ತನ್ನಲ್ಲಿರ್ತಕ್ಕಂಥ ಬುದ್ಧಿವಂತಿಕೆಯ ಮೂಲಕ ಆಗಿರಬಹುದು, ಜ್ಞಾನದ ಮೂಲಕ ಆಗಿರಬಹುದು, ಕೌಶಲ್ಯತೆಯ ಮೂಲಕ ಆಗಿರಬಹುದು, ಕಾರ್ಯದಕ್ಷತೆಯ ಮೂಲಕ ಹೊಸ ಕಂಪನಿಗಳನ್ನು ಸ್ಥಾಪನೆ ಮಾಡಿಕೊಳ್ಳುವುದರ ಮೂಲಕ ವಿಶ್ವ ಮಟ್ಟದೊಳಗ ತನ್ನ ವರ್ಚಸ್ಸೇನೈತಲ್ಲ, ತನ್ನ ಸಾಮರ್ಥ್ಯ ಏನೈತಲ್ಲ ಅದು ಹೆಚ್ಚಿಸುವಂಥ ಪ್ರಯತ್ನ ಮಾಡ್ಕೊಳ್ತಾರೆ. ಯಾವ ನೀತಿ ಅವಕಾಶ ಮಾಡಿಕೊಡ್ತೈತಪ್ಪ ಅಂದರೆ ಖಾಸಗೀಕರಣ ಅನ್ನುವಂಥ ನೀತಿ. ಇನ್ನು ನೆಕ್ಸ್ಟ್ ಎರಡನೇ ಅಂಶ ಯಾವುದಪ್ಪ ಅಂದರೆ ಕಾರ್ಯದಕ್ಷತೆ. ಖಾಸಗೀಕರಣದ ಪ್ರಾಮುಖ್ಯತೆಗಳಲ್ಲಿ ಎರಡನೇ ಪ್ರಾಮುಖ್ಯತೆ ಯಾವುದಂದ್ರೆ ಕಾರ್ಯದಕ್ಷತೆ ಸ್ನೇಹಿತರೆ. ಈ ಖಾಸಗೀಕರಣವು ಉದ್ಯೋಗಗಳಲ್ಲಿ ಕಾರ್ಯದಕ್ಷತೆಯನ್ನು ಹೆಚ್ಚಿಸುತ್ತದೆ. ಉದ್ಯೋಗಗಳೇನಿದಾರ ಅಂದರೆ ಉದ್ಯೋಗಿಗಳೇನಿದಾರಲ್ಲ ಆ ಉದ್ಯೋಗಿಗಳಲ್ಲಿ ತನ್ನ ಕಾರ್ಯದಕ್ಷತೆಯನ್ನು ಹೆಚ್ಚಿಸುತ್ತದೆ. ತಮ್ಮ ಕಾರ್ಯದಕ್ಷತೆಯ ಮೂಲಕ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಖಾಸಗಿ ಕಂಪನಿಗಳು ಮತ್ತು ಸಂಸ್ಥೆಗಳೇನದವಲ್ಲ ತನ್ನ ಅಸ್ತಿತ್ವವನ್ನು ಉಳಿಸುತ್ತವೆ ಸ್ನೇಹಿತರೆ. ಕೈಗಾರಿಕಾ ಸಂಸ್ಥೆಗಳಲ್ಲಿ ದುಡಿಯುವಂಥ ಕಾರ್ಮಿಕರೇನಿದಾರಲ್ಲ ಆ ಕಾರ್ಮಿಕರು ಕಾರ್ಯದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತಾರೆ ಸ್ನೇಹಿತರೆ. ಇವತ್ತು ಯಾವುದೇ ಕೈಗಾರಿಕಾ ಸಂಸ್ಥೆಗಳು ತೆಗೆದುಕೊಂಡು ನೋಡ್ರಿ, ಯಾವುದೇ ಕಾರ್ಖಾನೆಗಳನ್ನು ತೆಗೆದುಕೊಂಡು ನೋಡ್ರಿ, ಯಾವುದೇ ಸಂಸ್ಥೆಗಳನ್ನು ತೆಗೆದುಕೊಂಡು ನೋಡ್ರಿ, ಇವತ್ತು ಅಲ್ಲಿ ದುಡಿಯುವಂಥ ಕಾರ್ಮಿಕರೇನಿದಾರಲ್ಲ ಕಾರ್ಯದಕ್ಷತೆಯಿಂದ ಕಾರ್ಯನಿರ್ವಹಿಸುವುದರಿಂದ ಅಲ್ಲೇನಪ್ಪ ಅಂದ್ರೆ ಆ ಕಂಪನಿ ಮತ್ತೊಂದು ಕಂಪನಿಯ ಜೊತೆ ಸ್ಪರ್ಧೆ ಮಾಡುವಂಥ ಪ್ರಯತ್ನ ಮಾಡ್ತೈತೆ.
ೊಳಗಿರ್ತಕ್ಕಂಥ ಪ್ರತಿಯೊಂದು ಕಂಪನಿಯ ಜೊತೆ ಸ್ಪರ್ಧೆ ಮಾಡುವುದರ ಜೊತೆಗೆ ತನ್ನ ಅಸ್ತಿತ್ವವನ್ನು ಉಳಿಸುವಂಥ ಪ್ರಯತ್ನಗಳನ್ನು ಮಾಡ್ತಾರೆ ಸ್ನೇಹಿತರು. ಈ ಕೈಗಾರಿಕಾ ಸಂಸ್ಥೆಗಳಲ್ಲಿ ದುಡಿಯುವಂಥ ಕಾರ್ಮಿಕ ವರ್ಗ ಏನೈತಲ್ಲ, ಈ ಕಾರ್ಮಿಕ ವರ್ಗದವರಿಗೆ ಉತ್ತಮ ಸಂಬಳ ಆಗಿರಬಹುದು, ಸೌಲಭ್ಯ ನೀಡುವುದರಿಂದ ಆ ಕಾರ್ಮಿಕರು ಕಾರ್ಯದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತಾರೆ. ಇವತ್ತ ಕಂಪನಿಗಳಲ್ಲಿ ದುಡಿಯುವಂಥ ಕಾರ್ಮಿಕರಿಗೆ ಒಂದು ವರ್ಷದ ವೇತನ ಇತ್ತಂದ್ರೆ ಅವ್ರಿಗೇನಪ್ಪ ಅಂದ್ರೆ ಒಂದು ತಿಂಗಳದ ಬೋನಸ್ ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಅವ್ರಿಗೆ ಉಚಿತವಾಗಿರ್ತಕ್ಕಂಥ ಅಂದ್ರೆ ಆ ಕಂಪನಿಗಳಲ್ಲಿ ದುಡಿಯುವಂಥ ಕಾರ್ಮಿಕರ ಮಕ್ಕಳಿಗೆ ಉಚಿತವಾಗಿರ್ತಕ್ಕಂಥ ಶಿಕ್ಷಣ ಆಗಿರ್ಬೋದು, ಅವರಿಗೆ ಆರೋಗ್ಯದ ವ್ಯವಸ್ಥೆ ಆಗಿರ್ಬೋದು, ವಿಮೆ ಆಗಿರ್ಬೋದು, ಈ ರೀತಿ ಅವಕಾಶಗಳನ್ನು ಕಲ್ಪಿಸಿಕೊಟ್ರಪ್ಪ ಅಂದ್ರೆ ಆ ಕಾರ್ಮಿಕರು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ಕೊಂಡು ಹೋಗ್ತಾರೆ. ದಕ್ಷತೆಯಿಂದ, ಪ್ರಾಮಾಣಿಕತೆಯಿಂದ, ಯಾವುದೇ ರೀತಿಯ ಅಂದ್ರೆ ವಸ್ತುಗಳು ಏನದವಲ್ಲ ಅವು ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ಹೋಗುವಂಥ ಪ್ರಯತ್ನಗಳು, ತಮ್ಮ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿಕೊಂಡು ಹೋದ್ರಪ್ಪ ಅಂದ್ರೆ ಆ ಕಂಪನಿ ವಿಶ್ವಮಟ್ಟದೊಳಗೆ ತನ್ನ ಹೆಸರನ್ನು ಗಳಿಸುವಂಥ ಪ್ರಯತ್ನ ಮಾಡ್ಕೊಳ್ತೈತಿ. ಇನ್ನು ಮೂರನೇ ಅಂಶ ಯಾವುದಪ್ಪ ಅಂದರೆ ಸಾಮರ್ಥ್ಯ ಹೆಚ್ಚಿಸುತ್ತದೆ ಸ್ನೇಹಿತರೆ. ಯಾವ ರೀತಿ ಕಂಪನಿಗಳು ಸಾಮರ್ಥ್ಯ ಹೆಚ್ಚಿಸಿಕೊಳ್ಬೋದು? ಈ ಖಾಸಗೀಕರಣ ನೀತಿ ಒಳಗೆ ವಿಶ್ವದೊಳಗಿರ್ತಕ್ಕಂಥ ಕಂಪನಿ, ಈ ನಮ್ಮ ಭಾರತ ರಾಷ್ಟ್ರದೊಳಗಿರ್ತಕ್ಕಂಥ ಕಂಪನಿಗಳಾಗಿರ್ಬೋದು ಯಾವ ರೀತಿ ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಬೋದು ನೋಡ್ಬೋದಪ್ಪ ಅಂದರೆ, ಈ ಖಾಸಗಿ ಕಂಪನಿಗಳೇನಿದಾವಲ್ಲ ಈ ಖಾಸಗಿ ಕಂಪನಿಗಳು ಗ್ರಾಹಕರ ಅಗತ್ಯಗಳ ಅನುಗುಣವಾಗಿ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಿ ಮಾರಾಟ ಮಾಡುತ್ತಾರೆ ಸ್ನೇಹಿತರೆ. ಗ್ರಾಹಕರ ಅಭಿಲಾಷೆಗಳು ಯಾವ ರೀತಿ ಅದಾವಲ್ಲ, ಗ್ರಾಹಕರ ಬೇಡಿಕೆಗಳು ಯಾವ ರೀತಿ ಅದಾವಲ್ಲ, ಗ್ರಾಹಕರ ಹಿತಾಸಕ್ತಿಗಳು ಯಾವ ರೀತಿ ಅದಾವಲ್ಲ, ಆ ಹಿತಾಸಕ್ತಿಗೆ ಅನುಗುಣವಾಗಿ, ಆ ಬೇಡಿಕೆಗೆ ಅನುಗುಣವಾಗಿ, ಅವರ ಅಭಿಲಾಷೆಗಳ ಅನುಗುಣವಾಗಿ ವಸ್ತುಗಳನ್ನು ಸಿದ್ಧಪಡಿಸಿ ಆ ವಸ್ತುಗಳನ್ನು ಕಡಿಮೆ ಬೆಲೆಯಲ್ಲಿ ಗ್ರಾಹಕರಿಗೆ ಒದಗಿಸುವಂಥ ಪ್ರಯತ್ನಗಳನ್ನು ಮಾಡ್ತಾರೆ ಸ್ನೇಹಿತರೆ. ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ವಸ್ತುಗಳನ್ನು ಒದಗಿಸಿಕೊಟ್ರಪ್ಪ ಅಂದರೆ ಆ ಗ್ರಾಹಕರು ಆ ಕಂಪನಿಗೆ ಕಡೆಗೆ ಏನಪ್ಪ ಅಂದ್ರೆ ವಾಲುವಂಥ ಪ್ರಯತ್ನಗಳಾಗ್ತೈತೆ. ಅಂದ್ರೆ ಆ ಕಂಪನಿಗಳ ಕಡೆ ಏನಪ್ಪ ಅಂದ್ರೆ ಗಮನ ಹರಿಸ್ತಾರೆ ಸ್ನೇಹಿತರೆ. ಈಗ ಉದಾಹರಣೆಗೆ ಈ ಮೊಬೈಲ್ ಐತಪ್ಪ ಅಂದ್ರೆ ಇದಕ್ಕೆ ಮಿನಿಮಮ್ ಏನಿಲ್ಲಪ್ಪ ಒಂದು 15,000 ರೂಪಾಯಿ ಐತೆ ಅಂತ ತಿಳ್ಕೊಂಡ್ಬಿಡ್ರಿ. ಎಷ್ಟು ಸಾವಿರ ಐತಿ? 15,000. ಇದರೊಳಗೆ ಎಲ್ಲ ರೀತಿ ಕ್ವಾಲಿಟಿ ಐತಿ. ಕ್ಯಾಮ್ರಾ ಆಗಿರ್ಬೋದು, ನೆಕ್ಸ್ಟ್ ಏನಪ್ಪ ಅಂದ್ರೆ ಸ್ಟೋರೇಜ್ ಆಗಿರ್ಬೋದು, ರ್ಯಾಮ್ ಆಗಿರ್ಬೋದು, ಎಲ್ಲ ರೀತಿ ಏನಪ್ಪ ಅಂದ್ರೆ ಕ್ವಾಲಿಟಿ ಐತಿ, ಇಲ್ಲ ಅಂತ ಹೇಳಂಗಿಲ್ಲ. ಇದು 15,000 ರೂಪಾಯಿ ಮೊಬೈಲ್. ಈ ವಿವೋ ಅನ್ನುವಂಥ ಕಂಪನಿ, ಯಾವ ಕಂಪನಿ? ವಿವೋ ಅನ್ನುವಂಥ ಕಂಪನಿ. ಇದು 15,000 ರೂಪಾಯಿ ಮೊಬೈಲ್. 10,000 ರೂಪಾಯಿ ಒಳಗೆ ಕೊಡ್ಲಾಕತ್ರಪ್ಪ ಅಂದ್ರೆ 10,000 ರೂಪಾಯಿ ಒಳಗಡೆ ಈ ಮೊಬೈಲ್ ಕೊಡ್ಲಾಕತ್ರಪ್ಪ ಅಂದ್ರೆ ಎಲ್ಲ ಗ್ರಾಹಕರು ಏನು ಮಾಡ್ತಾರೆ? ವಿವೋ ಮೊಬೈಲ್ನ ಖರೀದಿ ಮಾಡ್ತಾರೆ. ಅವ್ರಿಗೆ ವಸ್ತುನೂ ಕರೆಕ್ಟ್ ಐತಿ, ಅಂದರೆ ಈ ಮೊಬೈಲ್ನೂ ಎಲ್ಲ ರೀತಿ ಒಳ್ಳೆ ರೀತಿ ಐತಿ ಇದ್ರೊಳಗೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ವಸ್ತು ಅಂದ್ರೆ ಗುಣಮಟ್ಟನೂ ಐತಿ, ಮತ್ತೇನಪ್ಪ ಕಡಿಮೆ ಬೆಲೆಯಲ್ಲೂ ಸಿಗ್ತೈತಪ್ಪ ಅಂದ್ರೆ ಎಲ್ಲ ಗ್ರಾಹಕರು ಏನು ಮಾಡ್ತಾರಪ್ಪ ಅಂದ್ರೆ ಇವತ್ತು ವಿವೋ ಕಂಪನಿ ಕಡೆಗೆ ವಾಲುವಂಥ ಪ್ರಯತ್ನಗಳಾಗ್ತವೆ. ಇವತ್ತು ಸ್ಯಾಮ್ಸಂಗ್ ಆಗಿರ್ಬೋದು, ನೋಕಿಯಾ ಆಗಿರ್ಬೋದು, ನೆಕ್ಸ್ಟ್ ಏನಪ್ಪ ಅಂದ್ರೆ ಮತ್ತು ಇನ್ನಿತರ ರೆಡ್ಮಿ ಆಗಿರ್ಬೋದು, ರಿಯಲ್ಮಿ ಆಗಿರ್ಬೋದು, ಕೆಲವೊಂದಿಷ್ಟು ಕಂಪನಿಗಳೇನು ಆ ಎಲ್ಲ ಕಂಪನಿಗಳು ಬಿಟ್ಟು ಏನು ಮಾಡ್ತೇನೋ ಈ ವಿವೋ ಅನ್ನುವಂಥ ಕಂಪನಿ ಕಡೆ ವಾಲ್ತೇವೆ. ಅಂದರೆ ಏನಪ್ಪ ಅಂದರೆ ಈ ಖಾಸಗೀಕರಣ ಅನ್ನುವಂಥ ವ್ಯವಸ್ಥೆ ಏನೈತಲ್ಲ, ಈ ಖಾಸಗೀಕರಣ ಅನ್ನುವಂಥ ವ್ಯವಸ್ಥೆ ಒಳಗೆ ಅಂದ್ರೆ ಕಡಿಮೆ ಬೆಲೆಯಲ್ಲಿ ವಸ್ತುಗಳನ್ನು ಗ್ರಾಹಕರಿಗೆ ತಲುಪಿಸುವಂಥ ಪ್ರಯತ್ನಗಳಾಗ್ತವೆ. ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ವಸ್ತುಗಳನ್ನು ಒದಗಿಸಿಕೊಡೋದ್ರ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ವಸ್ತುಗಳನ್ನು ಒದಗಿಸಿಕೊಡೋದ್ರ ಜೊತೆಗೆ ಆ ಕಂಪನಿಗಳು ತನ್ನ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳುವಂಥ ಅಂದ್ರೆ ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುತ್ತವೆ. ಯಾವ ನೀತಿಯ ಮೂಲಕಪ್ಪ ಅಂದ್ರೆ ಇದೇ ಖಾಸಗೀಕರಣ ಅನ್ನುವಂಥ ನೀತಿಯ ಮೂಲಕ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ವಿನೂತನ ಯೋಜನೆ. ವಿನೂತನಕ್ಕೆ ಇನ್ನೊಂದು ಹೆಸರೇನಪ್ಪ ಅಂದರೆ ಹೊಸ ಯೋಜನೆ. ವಿನೂತನ ಅಂದರೆ ಏನಪ್ಪ ಅಂದರೆ ಹೊಸ ಅರ್ಥ, ಹೊಸ ಯೋಜನೆ ಅಥವಾ ವಿನೂತನ ಯೋಜನೆ. ಈ ಖಾಸಗೀಕರಣ ಹೊಸ ಆವಿಷ್ಕಾರಗಳು, ನೂತನ ತಂತ್ರಗಾರಿಕೆ ಮತ್ತು ಹೊಸ ಚಿಂತನೆಗಳಿಗೆ ಪ್ರಾಮುಖ್ಯತೆಗಳು ನೀಡುತ್ತವೆ ಸ್ನೇಹಿತರೆ. ಈ ಖಾಸಗೀಕರಣದಲ್ಲಿರ್ತಕ್ಕಂಥ ಕಂಪನಿಗಳೇನಿದಾವಲ್ಲ ಹೊಸ ಆವಿಷ್ಕಾರಗಳು
ನೂತನ ತಂತ್ರಗಾರಿಕೆಗಳು ಮತ್ತು ಹೊಸ ಹೊಸ ಚಿಂತನೆಗಳಿಗೆ ಇಲ್ಲೇನಪ್ಪ ಅಂದರೆ ಅವಕಾಶವನ್ನು ಒದಗಿಸಿಕೊಡುತ್ತವೆ ಸ್ನೇಹಿತರೆ. ಇದರಿಂದ ಹೊಸ ಯೋಚನೆಗಳಿಗೆ ಅವಕಾಶವನ್ನು ನೀಡ್ದಂಗೆ ಆಗ್ತೈತಿ. ಇವತ್ತು ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಬಳಿ ಯಾವುದಾದ್ರೂ ಒಂದು ಹೊಸ ವಸ್ತುವನ್ನು ಆವಿಷ್ಕಾರ ಮಾಡಿದಪ್ಪ ಅಂದ್ರೆ, ಹೊಸದು ಯಾವುದಾದ್ರೂ ಒಂದು ತಂತ್ರಜ್ಞಾನವನ್ನು ಕಂಡು ಹಿಡಿದಪ್ಪ ಅಂದ್ರೆ, ಅವನಲ್ಲಿ ಹೊಸ ಹೊಸ ವಿಚಾರಗಳಿದ್ದವಪ್ಪ ಅಂದ್ರೆ ಅಂತಹ ವ್ಯಕ್ತಿಗೆ ಏನು ಮಾಡ್ತಾರಪ್ಪ ಅಂದರೆ ಹೆಚ್ಚಿನ ಪ್ರಾಶಸ್ತ್ಯಗಳನ್ನು ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಆ ಕಂಪನಿಗಳಿಗೆ ಸಹಿತ ಹೆಚ್ಚಿನ ಪ್ರಾಶಸ್ತ್ಯಗಳನ್ನು ಕೊಡ್ತಾರೆ. ಈಗ ನಾವು ಬೈಕ್ ಏನು ಮಾಡ್ತೇವೆ, ಆಲ್ಮೋಸ್ಟ್ ಅಲ್ಲಿ ಪೆಟ್ರೋಲ್ ಮ್ಯಾಗ ಬೈಕ್ ಓಡಿಸ್ತೇವೆ ನಾವೀಗೆಲ್ಲ. ಯಾವ ರೀತಿಯಪ್ಪ, ನಾವು ಇವತ್ತು ಸೈಕಲ್ ಮೋಟ್ರ್ ಅಂತ ಏನು ಕರಿತೇವಲ್ಲ, ನಮ್ಮ ಭಾಷೆ ಒಳಗೆ ಸೈಕಲ್ ಮೋಟ್ರ್ ಅಂತ ನಾವು ಕರಿತೇವಲ್ಲ, ಈ ಸೈಕಲ್ ಮೋಟ್ರ್ ಐತಪ್ಪ. ಇದು ಏನಪ್ಪ ಅಂದ್ರೆ ಎಲ್ಲರೂ ಏನು ಮಾಡ್ತಾರೆ, ಪೆಟ್ರೋಲ್ ಹಾಕ್ಕೊಳ್ತಾರೆ. ನೀ ಸೈಕಲ್ ಮೋಟ್ರ್ ಪೆಟ್ರೋಲ್ ಹಾಕೋದು ಬಿಟ್ಟು ನೀರು ಹಾಕಿ ನೀ ಸೈಕಲ್ ಮೋಟ್ರ್ ಓಡ್ಸಾಕತ್ತಪ್ಪ ಅಂದ್ರೆ ಎಲ್ಲರೂ ಏನು ಮಾಡ್ತಾರೆ, ನೀರು ಹಾಕಿ ಓಡಿಸುವಂಥ ಸೈಕಲ್ ಮೋಟ್ರನ್ನೇ ಖರೀದಿ ಮಾಡ್ತಾರೆ. ಯಾಕಪ್ಪ, ಕಡಿಮೆ ಬೆಲೆ ಐತಿ. ಇವತ್ತು ನೀವು 1 ಲೀಟ್ರ್ ಪೆಟ್ರೋಲ್ ತೊಗೋಬೇಕಪ್ಪ ಅಂದ್ರೆ, 1 ಲೀಟ್ರ್ ಪೆಟ್ರೋಲ್ ತೊಗೋಬೇಕಪ್ಪ ಅಂದ್ರೆ 103 ರೂಪಾಯಿ ಐತಿ, 103. ಅದೇ ಇವತ್ತು 1 ಲೀಟ್ರ್ ನೀರು ತೊಗೋಬೇಕಾದ್ರೆ ಬಾಳೆ ಭಾಳ ಆದ್ರೆ 20 ರೂಪಾಯಿ ಐತಿ, ಬಾಳೆ ಭಾಳ 20 ರೂಪಾಯಿ ಐತಿ. ಇಲ್ಲೇನಪ್ಪ ಅಂದ್ರೆ ಇಲ್ಲಿ ಹೊಸ ಹೊಸ ಕಂಪನಿಗಳು, ಯಾವ ಕಂಪನಿಗಳು ಹೊಸ ಹೊಸ ಆವಿಷ್ಕಾರಗಳು ಮಾಡ್ತಾವಲ್ಲ, ನೂತನ ತಂತ್ರಗಾರಿಕೆಗಳನ್ನು ಕಂಡುಹಿಡಿತಾವಲ್ಲ, ಮತ್ತು ಹೊಸ ಹೊಸ ಚಿಂತನೆಗಳ ಸಹಿತ ಏನಪ್ಪ ಅಂದ್ರೆ ಇಲ್ಲಿ ಪ್ರಾಮುಖ್ಯತೆಗಳನ್ನು ನೀಡುವಂಥ ಪ್ರಯತ್ನ ಮಾಡುತ್ತವೆ ಸ್ನೇಹಿತರೆ. ಈ ರೀತಿ ಏನಪ್ಪ ಅಂದ್ರೆ ಇಲ್ಲಿ ಹೊಸ ಹೊಸ ಯೋಚನೆಗಳು, ಹೊಸ ಹೊಸ ಆವಿಷ್ಕಾರಗಳನ್ನು ಸಹಿತ ನಾವು ಕಂಡುಕೊಳ್ಳಬಹುದು. ಯಾವ ನೀತಿಯಲ್ಲಪ್ಪ ಅಂದ್ರೆ ಇದೇ ಖಾಸಗೀಕರಣ ಅನ್ನುವಂಥ ನೀತಿಯಲ್ಲಿ. ಇಲ್ಲಿ ನಾವು ಉದಾಹರಣೆ ಭಾಳ ಚಂದ ಕೊಟ್ಟು ಹೇಳಿದೆ. ಇಲ್ಲಿ 103 ರೂಪಾಯಿ ಪೆಟ್ರೋಲ್ ಐತಿ, 103 ರೂಪಾಯಿ ಪೆಟ್ರೋಲ್ ಐತಿ, 20 ರೂಪಾಯಿ ನೀರು ಅಂದ್ರೆ ಒಂದು ಲೀಟ್ರಿಗೆ ಎಷ್ಟೈತಿ, 20 ರೂಪಾಯಿ ಐತಿ. ಇಲ್ಲಿ ನಾವು 103 ರೂಪಾಯಿ ಕೊಟ್ಟು ಬೈಕಿಗೆ ಪೆಟ್ರೋಲ್ ಹಾಕ್ಕೊಂಡು ಹೋಗೋದು ಚಲೋ, ಏನು 20 ರೂಪಾಯಿ ಕೊಟ್ಟು ನೀರು ಹಾಕ್ಕೊಂಡು ಹೋಗೋದು ಚಲೋ? ನೀವೇನಪ್ಪ ಅಂದ್ರೆ 103 ರೂಪಾಯಿ ಅಂದ್ರೆ ಭಾಳ ಆದ್ರೆ ಒಂದು 50ರಿಂದ 60 ಎವರೇಜ್ ಕೊಡ್ತಾವೆ. ಇದನ್ನು 50ರಿಂದ 60 ಎವರೇಜ್ ಕೊಡ್ತಾನೆ ತಿಳ್ಕೊಡ್ರಿ. ವಿಚಾರ ಮಾಡಿಕೊಡ್ರಿ, ಮಿನಿಮಮ್ ಎಷ್ಟು ದುಡ್ಡು ಉಳಿತಾಯ ಆಗ್ತೈತಿ, ಎಷ್ಟು ದುಡ್ಡು ಉಳಿತಾಯ ಆಗ್ತೈತಿ ವಿಚಾರ ಮಾಡಿಕೊಡ್ರಿ. ಅದಕ್ಕಾಗಿ ಇಲ್ಲಿ ಕಂಪನಿಗಳೇನಿದಾವಲ್ಲ ಹೊಸ ಹೊಸ ಆವಿಷ್ಕಾರಗಳು ಮಾಡ್ತಾವೆ. ಇಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳನ್ನು ಕಂಡು ಹಿಡಿತಾವ, ಹೊಸ ಹೊಸ ಕೆಲವೊಂದಿಷ್ಟು ಚಿಂತನೆಗಳಿಗೆ ಅವಕಾಶ ಮಾಡಿಕೊಡ್ತಾವ. ಈ ರೀತಿ ಏನಪ್ಪ ಅಂದ್ರೆ ಯಾವ ನೀತಿಯಲ್ಲಿ ಕಂಡುಕೊಳ್ಳಬಹುದಪ್ಪ ಅಂದ್ರೆ ಇದೇ ಖಾಸಗೀಕರಣ ಅನ್ನುವಂಥ ನೀತಿಯಲ್ಲಿ. ನೆಕ್ಸ್ಟ್ 5ನೇ ಅಂಶ ಯಾವುದಪ್ಪ ಅಂದರೆ ಗುರಿ ಸ್ನೇಹಿತರೆ. ಖಾಸಗೀಕರಣದ ಪ್ರಾಮುಖ್ಯತೆಗಳಲ್ಲಿ 5ನೇ ಅಂಶ ಯಾವುದಂದರೆ ಗುರಿ. ಈ ಖಾಸಗಿ ಕಂಪನಿಗಳು ತನ್ನದೇ ಆಗಿರ್ತಕ್ಕಂಥ ಗುರಿಗಳನ್ನು ಹೊಂದಿರುತ್ತವೆ ಸ್ನೇಹಿತರೆ. ಖಾಸಗಿ ಕಂಪನಿಗಳೇನಿದಾವಲ್ಲ, ಈ ಖಾಸಗಿ ಕಂಪನಿಗಳು ಇವತ್ತು ಟಾಟಾ ಬಿರ್ಲಾ ಅನ್ನುವಂಥ ಕಂಪನಿ ಆಗಿರಬಹುದು, ಇನ್ಫೋಸಿಸ್ ಅನ್ನುವಂಥ ಕಂಪನಿ ಆಗಿರಬಹುದು, ಇನ್ನಿತರೆ ಕಂಪನಿಗಳೇನಿದಾವಲ್ಲ, ಈ ಪ್ರತಿಯೊಂದು ಕಂಪನಿಗಳು ತನ್ನದೇ ಆಗಿರ್ತಕ್ಕಂಥ ನಿರ್ದಿಷ್ಟವಾದ ಗುರಿಗಳನ್ನು ಹೊಂದಿರುತ್ತವೆ ಸ್ನೇಹಿತರೆ. ಆ ಗುರಿಗಳನ್ನು ಈಡೇರಿಸಿಕೊಳ್ಳಲುಗೋಸ್ಕರ ಸತತವಾದಂಥ ನಿರಂತರವಾದಂಥ ಪ್ರಯತ್ನಗಳನ್ನು ಮಾಡುತ್ತವೆ ಸ್ನೇಹಿತರೆ. ಇವತ್ತು ಒಂದು ವರ್ಷಕ್ಕೆ ಅವರೇನಪ್ಪ ಅಂದ್ರೆ ಒಂದು 2,000 ಕೋಟಿ ರೂಪಾಯಿ ಬಜೆಟನ್ನು ಹೂಡಿಕೆ ಮಾಡಿದ್ರಪ್ಪ ಅಂದ್ರೆ, ಬಂಡವಾಳವನ್ನು ಹೂಡಿಕೆ ಮಾಡಿದ್ರು ಅಂದ್ರೆ, ಒಂದು ವರ್ಷಕ್ಕೆ 2,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡ್ಯಾರಪ್ಪ ಅಂದ್ರೆ ಅವರೇನಪ್ಪ ಅಂದ್ರೆ ಆ 2,000ಕ್ಕಿಂತ ಹೆಚ್ಚು ಅಂದ್ರೆ ಅಧಿಕ ಲಾಭವನ್ನು ಪಡೆಯುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಇವತ್ತು 2,000 ಕೋಟಿ ಬಂಡವಾಳ ಹೂಡಿಕೆ ಮಾಡಿ ನಾವು 1,500 ಕೋಟಿ ರೂಪಾಯಿ ಬರ್ತೈತಂದ್ರೆ ಎಲ್ಲ ಕಂಪನಿಗಳು ಮುಚ್ಚಿ ಹೋಗ್ತಾವೆ. ಅವರು 2,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡ್ಯಾರಪ್ಪ ಅಂದ್ರೆ ಒಂದು 3,000 ಕೋಟಿ ರೂಪಾಯಿ ಲಾಭ ಗಳಿಸುವಂಥ ಪ್ರಯತ್ನಗಳನ್ನು ಹೊಂದುವಂಥ ಗುರಿಗಳನ್ನು ಇಟ್ಟುಕೊಂಡಿರುತ್ತಾರೆ ಸ್ನೇಹಿತರೆ. ಇಲ್ಲೇನಪ್ಪ ಅಂದ್ರೆ ಸತತವಾದಂಥ ಪ್ರಯತ್ನಗಳನ್ನು ಮಾಡ್ತಾವ, ತನ್ನದೇ ಆಗಿರ್ತಕ್ಕಂಥ ಶ್ರಮಗಳನ್ನು ಹಾಕ್ತಾರೆ. ಆ ಕಂಪನಿಗಳಲ್ಲಿ ದುಡಿಯುವಂಥ ಕಾರ್ಮಿಕರಿಗೆ ಕೆಲವೊಂದಿಷ್ಟು ಆಸೆಗಳನ್ನು ಒಡ್ಡುವುದರ ಮೂಲಕ, ಅಥವಾ ಕೆಲವೊಂದಿಷ್ಟು ಅವಕಾಶಗಳನ್ನು ಒದಗಿಸಿಕೊಡುವುದರ ಮೂಲಕ, ಅಥವಾ ಸೌಲಭ್ಯಗಳನ್ನು ಒದಗಿಸಿಕೊಡುವುದರ ಮೂಲಕ ಕಂಪನಿಗಳಲ್ಲಿ ದುಡಿಯುವಂಥ ಕಾರ್ಮಿಕರಿಗೆ ಕಾರ್ಯದಕ್ಷತೆಯಿಂದ ಕಾರ್ಯನಿರ್ವಹಣೆ ಹೋಗುವಂತೆ ನೋಡಿಕೊಳ್ತಾರೆ.
ನೆಕ್ಸ್ಟ್ ಏನಪ್ಪ ಅಂದ್ರೆ ಅಲ್ಲಿ ದುಡಿಯುವಂಥ ಕಾರ್ಮಿಕರು ತನ್ನದೇ ಆಗಿರ್ತಕ್ಕಂಥ ಕಾರ್ಯದಕ್ಷತೆಯಿಂದ ಕಾರ್ಯನಿರ್ವಹಣೆ ಮಾಡಿಕೊಂಡು ಹೋದರೆ ಆ ಕಂಪನಿಯ ಗುರಿಗಳೇನಿದಾವಲ್ಲ ಆ ಎಲ್ಲ ಗುರಿಗಳನ್ನು ಈಡೇರಿಸಿಕೊಂಡು ಜಾಗತಿಕ ಮಟ್ಟದೊಳಗೆ ತನ್ನದೇ ಆಗಿರ್ತಕ್ಕಂಥ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುತ್ತವರ ಸ್ನೇಹಿತರೆ. ಪ್ರತಿಯೊಂದು ಕಂಪನಿ ತೆಗೆದುಕೊಂಡು ನೋಡ್ರಿ, ತನ್ನದೇ ಆಗಿರ್ತಕ್ಕಂಥ ಗುರಿಗಳನ್ನು ಇಟ್ಕೊಂಡಿರ್ತಾರ. ಆ ಗುರಿಗಳನ್ನು ಈಡೇರಿಸಿಕೊಳ್ಳಲುಗೋಸ್ಕರ ಇವತ್ತು ಹಗಲಿರುಳು ಅನ್ನದೇ ಶ್ರಮವನ್ನು ಹಾಕಿ ಆ ಗುರಿಗಳನ್ನು ಈಡೇರಿಸಿಕೊಳ್ಳುವುದ್ರ ಜೊತೆಗೆ ವಿಶ್ವ ಮಟ್ಟದೊಳಗ ತನ್ನದೇ ಆಗಿರ್ತಕ್ಕಂಥ ಸಾಮರ್ಥ್ಯವನ್ನು ಹೆಚ್ಚಿಸುವುದರ ಜೊತೆಗೆ ತನ್ನ ಅಸ್ತಿತ್ವವನ್ನು ಮೂಡಿಸುವಂಥ ಪ್ರಯತ್ನಗಳು ಯಾವ ನೀತಿ ಒಳಗೆ ನೋಡಿಕೊಳ್ಳಬಹುದಪ್ಪ ಅಂದರೆ ಇದೇ ನಮ್ಮ ಖಾಸಗೀಕರಣ ಅನ್ನುವಂಥ ವ್ಯವಸ್ಥೆ ಒಳಗೆ ನೋಡಿಕೊಳ್ಳಬಹುದು. ನೆಕ್ಸ್ಟ್ 6ನೇ ಅಂಶ ಯಾವುದು ಅಂದರೆ ಬಂಡವಾಳ ಸ್ನೇಹಿತರೆ. 6ನೇ ಅಂಶ ಯಾವುದು? ಬಂಡವಾಳ. ಈ ಖಾಸಗಿ ಕಂಪನಿಗಳು ತಮ್ಮ ಬಂಡವಾಳವನ್ನು ವಿವಿಧ ಬಗೆಯಲ್ಲಿ ಹೂಡಿಕೆ ಮಾಡುತ್ತಾರೆ ಸ್ನೇಹಿತರೆ. ಖಾಸಗಿ ಕಂಪನಿಗಳೇನಿದಾರಲ್ಲ ಕೇಳ್ರಿ, 6ನೇ ಅಂಶ ಯಾವುದು? ಬಂಡವಾಳ. ಈ ಖಾಸಗಿ ಕಂಪನಿಗಳು ತಮ್ಮ ಬಂಡವಾಳವನ್ನು ವಿವಿಧ ಬಗೆಯಲ್ಲಿ ಹೂಡಿಕೆ ಮಾಡುತ್ತಾರೆ ಸ್ನೇಹಿತರೆ. ಈ ಖಾಸಗೀಕರಣ ಅನ್ನುವಂಥ ವ್ಯವಸ್ಥೆ ಒಳಗೆ ಈ ಖಾಸಗಿ ಕಂಪನಿಗಳು ತಮ್ಮ ಬಂಡವಾಳಗಳು ವಿವಿಧ ಬಗೆಯಲ್ಲಿ ಹೂಡಿಕೆ ಮಾಡುತ್ತಾರೆ ಸ್ನೇಹಿತರೆ. ಇದು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಸಾಧ್ಯವಾಗ್ತೈತಿ. ಈ ಖಾಸಗಿ ಕಂಪನಿಗಳು ವಿವಿಧ ಬಗೆಯಲ್ಲಿ ಬಂಡವಾಳ ಹೂಡಿಕೆ ಮಾಡುವುದರಿಂದ ಆ ಕಂಪನಿಯ ಆರ್ಥಿಕ ಸ್ಥಿತಿ ಮಟ್ಟ ಏನೈತಲ್ಲ, ಆ ಕಂಪನಿಯ ಆರ್ಥಿಕ ವ್ಯವಸ್ಥೆ ಏನೈತಲ್ಲ ಅದು ಏನಪ್ಪ ಅಂದ್ರೆ ಸುಧಾರಿಸಲು ಸಾಧ್ಯವಾಗುತ್ತದೆ. ಯಾವ ನೀತಿಯ ಮೂಲಕ ಸುಧಾರಿಸಲು ಸಾಧ್ಯವಾಗುತ್ತದೆ ಅಂದರೆ ಇದೇ ಖಾಸಗೀಕರಣ ಅನ್ನುವಂಥ ನೀತಿಯ ಮೂಲಕ ಸ್ನೇಹಿತರೆ. ಇನ್ನು 7ನೇ ಅಂಶ ಯಾವುದಪ್ಪ ಅಂದರೆ ಏಕಸ್ವಾಮ್ಯ. ಯಾವ ಸ್ವಾಮ್ಯ? ಏಕಸ್ವಾಮ್ಯ. ಈ ಖಾಸಗೀಕರಣದಿಂದ ಕೆಲವು ಕಂಪನಿಗಳು ವ್ಯಾಪಾರ ಕ್ಷೇತ್ರದಲ್ಲಿ ಏಕಸ್ವಾಮ್ಯ ನೀತಿಯನ್ನು ಅನುಸರಿಸುತ್ತಿವೆ ಸ್ನೇಹಿತರೆ. ಇವತ್ತ ಕೆಲವೊಂದಿಷ್ಟು ಕಂಪನಿಗಳು ರಾಷ್ಟ್ರದೊಳಗಾಗಿರಬಹುದು ಮತ್ತು ಜಾಗತಿಕ ಮಟ್ಟದೊಳಗ ತನ್ನದೇ ಆಗಿರ್ತಕ್ಕಂಥ ಏಕ ಪ್ರಾಬಲ್ಯ ನೀತಿ ಅಂತ ನಾವು ಕರಿತೇವಲ್ಲ ಅಥವಾ ಏಕಸ್ವಾಮ್ಯ ನೀತಿಯನ್ನು ಸಾಧಿಸುತ್ತವೆ. ಇದನ್ನು ತಡೆಗಟ್ಟಲು ವಿವಿಧ ಕಂಪನಿಗಳಾಗಿರಬಹುದು ಮತ್ತು ಉದ್ಯಮಿಗಳೇನಿದಾರಲ್ಲ ಬಂಡವಾಳ ಹೂಡಿಕೆ ಮಾಡುವುದರ ಮೂಲಕ ಏಕಸ್ವಾಮ್ಯ ನೀತಿಯನ್ನು ಅನುಸರಿಸಿಕೊಂಡಿರ್ತಕ್ಕಂಥ ಕಂಪನಿಗಳಿಗೆ ಪ್ರಬಲವಾದಂಥ ಪೈಪೋಟಿಯನ್ನು ನೀಡಬಹುದು. ಯಾವ ನೀತಿಯಲ್ಲಪ್ಪ ಅಂದ್ರೆ ಇದೇ ಖಾಸಗೀಕರಣ ಅನ್ನುವಂಥ ನೀತಿಯಲ್ಲಿ. ಇವತ್ತು ನಾವು ಉದಾಹರಣೆಗೆ 1951ರಿಂದ ಹಿಡ್ಕೊಂಡು 1951ರಿಂದ ಹಿಡ್ಕೊಂಡು ಏನಪ್ಪ ಅಂದ್ರೆ 1971ರವರೆಗೆ 1977ರವರೆಗೆ ವಿಶ್ವದೊಳಗೆ ಅಂದ್ರೆ ಭಾರತ ರಾಷ್ಟ್ರದೊಳಗೆ ಕಾಂಗ್ರೆಸ್ ಪಕ್ಷ ಒಂದೇ ಅಧಿಕಾರವಾಗಿತ್ತು. 1952ರಿಂದ ಹಿಡಿದು 1977ರೊಳಗೆ ರಾಷ್ಟ್ರದೊಳಗೆ ಕಾಂಗ್ರೆಸ್ ಪಕ್ಷ ಒಂದೇ ಏಕಪ್ರಾಬಲ್ಯ ನೀತಿಯನ್ನು ಅನುಸರಿಸಿಕೊಂಡಿತ್ತು. 1977ರ ಕಾಲಘಟ್ಟದಲ್ಲಿ ರಾಷ್ಟ್ರದೊಳಗಿರ್ತಕ್ಕಂಥ ಇವತ್ತು ಪ್ರಾದೇಶಿಕ ಪಕ್ಷಗಳಾಗಿರಬಹುದು ಇನ್ನಿತರ ಹಲವಾರು ನಾಯಕರು ಒಂದುಗೂಡಿ ಏನಪ್ಪ ಅಂದ್ರೆ ಇಲ್ಲೇನು ಮಾಡ್ಕೊಂಡ್ರು ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಸೋಲಿಸುವುದರ ಮೂಲಕ ಮೊರಾರ್ಜಿ ದೇಸಾಯಿ ಅವರ ನೇತೃತ್ವದ ಕಾಂಗ್ರೆಸ್ ಮಾಡಿಕೊಂಡ್ರು ಸ್ನೇಹಿತರೆ. ಅದೇ ರೀತಿ ಈ ಕೆಲವು ಕಂಪನಿಗಳ ಕೈಯಲ್ಲಿ ವ್ಯಾಪಾರ ಕ್ಷೇತ್ರದೊಳಗೆ ಏನೋ ತನ್ನದೇ ಆಗಿರ್ತಕ್ಕಂಥ ಹಿಡಿತವನ್ನು ಸಾಧಿಸಿಕೊಂಡಾರಲ್ಲ, ತನ್ನದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ತನ್ನ ಹಿಡಿತವನ್ನು ಅಂದ್ರೆ ತನ್ನ ಅಧೀನದೊಳಗೆ ಇಟ್ಕೊಂಡಾರಲ್ಲ, ಅಲ್ಲೇನು ಮಾಡ್ಕೊಂಡಾರಪ್ಪ ಅಂದರೆ ಆ ಕಂಪನಿಗಳ ವಿರುದ್ಧ ಏನಪ್ಪ ಅಂದ್ರೆ ಇನ್ನೊಂದಿಷ್ಟು ಕಂಪನಿಗಳೇನು ಮಾಡ್ತಾರೆ, ಪೈಪೋಟಿ ಕೊಡುವಂಥ ಪ್ರಯತ್ನಗಳು ಮಾಡ್ತಾರೆ. ಇವತ್ತು ಕಡಿಮೆ ದರದಲ್ಲಿ ಆಗಿರ್ಬೋದು ಅಥವಾ ಉತ್ತಮ ಗುಣಮಟ್ಟದ ವಸ್ತುಗಳಾಗಿರ್ಬೋದು ಅಲ್ಲಿ ಗ್ರಾಹಕರಿಗೆ ಒದಗಿಸಿಕೊಡೋದ್ರ ಮೂಲಕ ಅಲ್ಲಿ ಆ ಕಂಪನಿಗಳೇನಿದಾರಲ್ಲ ಆ ಕಂಪನಿಗಳ
ಆ ಕಂಪನಿಗಳ ಕಡೆ ಏನಪ್ಪ ಅಂದರೆ ಗ್ರಾಹಕರನ್ನು ಸೆಳೆಯುವಂಥ ಪ್ರಯತ್ನಗಳು ಯಾರು ಮಾಡ್ಕೊಳ್ತಾರೆ ಅಂದರೆ ಕಂಪನಿಗಳು ಮಾಡಿಕೊಳ್ಳುತ್ತಾರೆ ಸ್ನೇಹಿತರೆ. ಅಂದ್ರೆ ಈ ಕಂಪನಿಗಳು ಏಕಸ್ವಾಮ್ಯ ನೀತಿಯನ್ನು ಅನುಸರಿಸಿಕೊಂಡಿರ್ತಕ್ಕಂಥ ಕಂಪನಿಗಳ ವಿರುದ್ಧ ಪ್ರಬಲ ಪೈಪೋಟಿಯನ್ನು ಮಾಡಿಕೊಳ್ಳಬಹುದು, ಅವುಗಳ ಜೊತೆ ಸ್ಪರ್ಧೆಗಳನ್ನು ಮಾಡಿಕೊಳ್ಳಬಹುದು. ಅಷ್ಟೇ ಅಲ್ಲದೆ ಆ ಕಂಪನಿಗಳ ವಿರುದ್ಧ ಸ್ಪರ್ಧೆ ಮಾಡುವುದರ ಜೊತೆಗೆ ವಿಶ್ವ ಮಟ್ಟದೊಳಗ ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರಾಬಲ್ಯವನ್ನು ಹೊಂದಬಹುದು. ಯಾವ ನೀತಿಯ ಮೂಲಕಪ್ಪ ಅಂದರೆ ಇದೇ ಖಾಸಗೀಕರಣ ಅನ್ನುವಂಥ ನೀತಿಯ ಮೂಲಕ. ಇನ್ನು ರಾಜಕೀಯ ಪರಿಣಾಮಗಳ ಬಗ್ಗೆ ನೋಡೋಣ. ರಾಜಕೀಯ ಪರಿಣಾಮ. ಯಾವ ಪರಿಣಾಮ? ರಾಜಕೀಯ ಪರಿಣಾಮ. ಈ ರಾಜಕೀಯ ಪರಿಣಾಮಗಳಲ್ಲಿ ಒಂದನೇ ಪರಿಣಾಮ ಯಾವುದಂದ್ರೆ ಸಂಪತ್ತಿನ ಕೇಂದ್ರೀಕರಣ ಸ್ನೇಹಿತರೆ. ಯಾವ ಕೇಂದ್ರೀಕರಣ? ಸಂಪತ್ತಿನ ಕೇಂದ್ರೀಕರಣ. ಖಾಸಗೀಕರಣ ವಿವಿಧ ಕಂಪನಿಗಳ ಕೈಯಲ್ಲಿ ಸಂಪತ್ತು ಕೇಂದ್ರೀಕೃತವಾಗಿದೆ ಸ್ನೇಹಿತರೆ. ಈ ಖಾಸಗೀಕರಣ ಅನ್ನುವಂಥ ನೀತಿಯ ಮೂಲಕ ವಿವಿಧ ಕಂಪನಿಗಳ ಕೈಯಲ್ಲಿ ಕೇಂದ್ರೀಕೃತವಾಗಿದೆ. ನಾನು ಈಗಾಗಲೇ ಒಂದು ಕ್ಲಾಸ್ನಲ್ಲಿ ಹೇಳಿದ್ದೇನೆ ಸ್ನೇಹಿತರೆ, ನಮ್ಮ ರಾಷ್ಟ್ರದ ಸಂಪತ್ತು ಯಾರ ಬಳಿ ಕೇಂದ್ರೀಕೃತವಾಗಿದೆಪ್ಪ ಅಂದ್ರೆ ರಾಜಕಾರಣಿಗಳ ಬಳಿ, ಅಧಿಕಾರಿಗಳ ಬಳಿ ಮತ್ತು ಬಂಡವಾಳಶಾಹಿಗಳ ಬಳಿ ಕೇಂದ್ರೀಕೃತವಾಗಿದೆ ಸ್ನೇಹಿತರೆ. ಇಡೀ ರಾಷ್ಟ್ರದ ಸಂಪತ್ತು ತೆಗೆದುಕೊಂಡು ನೋಡ್ರಿ, ಇವತ್ತು ರಾಷ್ಟ್ರದೊಳಗಿರ್ತಕ್ಕಂಥ ಕಾರ್ಖಾನೆಗಳು ತೆಗೆದುಕೊಂಡು ನೋಡ್ರಿ, ರಾಜಕಾರಣಿಗಳ ಅದಾವ. ರಾಷ್ಟ್ರದೊಳಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳನ್ನು ತೆಗೆದುಕೊಂಡು ನೋಡ್ರಿ, ರಾಜಕಾರಣಿಗಳದಾವ. ಇನ್ನಿತರ ಹಲವಾರು ಸಂಸ್ಥೆಗಳೇನಿದಾವಲ್ಲ, ಮತ್ತು ಎಲ್ಲ ಸಂಸ್ಥೆಗಳೇನಪ್ಪ ರಾಜಕಾರಣಿಗಳಾಗಿರ್ಬೋದು ಅಥವಾ ಬಂಡವಾಳಶಾಹಿಗಳಾಗಿರ್ಬೋದು, ಕೆಲವೊಂದಿಷ್ಟು ಅಧಿಕಾರಗಳ ಬಳಿ ಇದಿವೆ ಸ್ನೇಹಿತರೆ. ಇವತ್ತು ರಾಷ್ಟ್ರದ ಸಂಪತ್ತು ಯಾರ ಬಳಿ ಕೇಂದ್ರೀಕೃತವಾಗಿದೆಪ್ಪ ಅಂದ್ರೆ ಕೆಲವೊಂದಿಷ್ಟು ಕಂಪನಿಗಳ ಬಳಿ ಕೇಂದ್ರೀಕೃತವಾಗೈತಿ, ಕೆಲವೊಂದಿಷ್ಟು ವ್ಯಕ್ತಿಗಳ ಬಳಿ ಕೇಂದ್ರೀಕೃತವಾಗೈತಿ, ಕೆಲವೊಂದಿಷ್ಟು ರಾಜಕಾರಣಿಗಳ ಬಳಿ ಕೇಂದ್ರೀಕೃತವಾಗಿದೆ ಸ್ನೇಹಿತರೆ. ಇದರ ಫಲವಾಗಿ ಆದಾಯ ಮತ್ತು ಸಂಪತ್ತಿನಲ್ಲಿ ಅಂತರ ಹೆಚ್ಚಾಗ್ತೈತಿ, ಆರ್ಥಿಕ ಅಸಮಾನತೆ ಸೃಷ್ಟಿ ಆಗ್ತೈತಿ ಸ್ನೇಹಿತರೆ. ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಸಮಾನತೆಯ ತತ್ವಗಳಿಗೆ ವಿರುದ್ಧವಾಗಿಬಿಡ್ತೈತಿ. ಸಂಪತ್ತು ಒಬ್ಬರ ಬಳಿನೇ ಕೇಂದ್ರೀಕೃತವಾಯಿತಂದ್ರೆ ಆ ಸಂದರ್ಭದೊಳಗ ರಾಷ್ಟ್ರದೊಳಗ ಆರ್ಥಿಕ ಅಸಮಾನತೆಯನ್ನು ಸೃಷ್ಟಿ ಆಗ್ತೈತಿ ಸ್ನೇಹಿತರೆ. ಆರ್ಥಿಕ ಅಸಮಾನತೆಯನ್ನು ಸೃಷ್ಟಿ, ಬಡವ ಮತ್ತು ಶ್ರೀಮಂತ ಅನ್ನುವಂಥ ಮನೋಭಾವನೆಗಳನ್ನು ಹುಟ್ಕೊಳ್ತೈತಿ. ಈ ರೀತಿ ಏನಪ್ಪ ಅಂದ್ರೆ ನಮ್ಮ ರಾಷ್ಟ್ರದೊಳಗಿರ್ತಕ್ಕಂಥ ಕೆಲವೊಂದಿಷ್ಟು ಸಮಾನತೆಯ ತತ್ವಗಳೇನಿದಾವಲ್ಲ, ಈ ಸಮಾನತೆಯ ತತ್ವಗಳಿಗೆ ವಿರುದ್ಧವಾಗುವುದ್ರ ಜೊತೆಗೆ ರಾಷ್ಟ್ರದೊಳಗ ಆರ್ಥಿಕ ಅಸಮಾನತೆ ಸೃಷ್ಟಿ ಆಗ್ತೈತಿ. ಯಾಕೆ ಆರ್ಥಿಕ ಅಸಮಾನತೆ ಸೃಷ್ಟಿ ಆಗ್ತೈತಪ್ಪ ಅಂದರೆ ಇಡೀ ರಾಷ್ಟ್ರದ ಸಂಪತ್ತು ಕೆಲವೊಂದಿಷ್ಟು ಕಂಪನಿಗಳ ಕೈಯಲ್ಲಿ ಕೇಂದ್ರೀಕೃತವಾಗುವುದರಿಂದ ಈ ಎಲ್ಲ ವ್ಯವಸ್ಥೆ ಏನಾಗ್ತೈತಪ್ಪ ಅಂದರೆ ಉಲ್ಬಣಗೊಳ್ಳುತ್ತದೆ ಸ್ನೇಹಿತರೆ. ಇನ್ನು ಎರಡನೇ ಅಂಶ ಯಾವುದಪ್ಪ ಅಂದರೆ ಅಧಿಕ ಲಾಭ ಸ್ನೇಹಿತರೆ. ಖಾಸಗೀಕರಣದಿಂದ ಕಂಪನಿಗಳೇನಿದಾವಲ್ಲ, ಈ ಖಾಸಗೀಕರಣ ಅನ್ನುವಂಥ ವ್ಯವಸ್ಥೆ ಒಳಗೆ ಕಂಪನಿಗಳೇನಿದಾವಲ್ಲ ಅಲ್ಲಿ ಅಧಿಕ ಲಾಭವನ್ನು ಪಡೆಯುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಇವತ್ತು ಅವರು 1,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡ್ಯಾರಪ್ಪ ಅಂದ್ರೆ ಅವ್ರೇನು ಮಾಡಿರ್ತಾರೆ, ಅಲ್ಲಿ 2,000 ಕೋಟಿ ರೂಪಾಯಿ ಅಧಿಕ ಲಾಭವನ್ನು ಗಳಿಸುವಂಥ ಪ್ರಯತ್ನ, ಅಧಿಕ ಲಾಭ ಗಳಿಸುವಂಥ ಗುರಿಗಳನ್ನು ಇಟ್ಕೊಂಡಿರ್ತಾರೆ ಸ್ನೇಹಿತರೆ. ಆ ಕಂಪನಿಗಳಲ್ಲಿ ದುಡಿಯುವಂಥ ಕಾರ್ಮಿಕರಿಗೆ ಅತ್ಯಧಿಕ ಕೆಲಸವನ್ನು ಒದಗಿಸಿಕೊಡೋದ್ರ ಜೊತೆಗೆ ಆ ಕಂಪನಿಗಳಲ್ಲಿ ದುಡಿಯುವಂಥ ಕಾರ್ಮಿಕರಿಗೆ ಏನಪ್ಪ ಅಂದರೆ ಅತಿ ಹೆಚ್ಚು ಕೆಲಸ ಮಾಡಿಕೊಡೋದು, ಅತಿ ಕಡಿಮೆ ವೇತನವನ್ನು ಕೊಡ್ತಾರೆ ಸ್ನೇಹಿತರೆ. ಇಲ್ಲೇನಪ್ಪ ಅಂದ್ರೆ ಇಡೀ ಸಂಪತ್ತು ಏನೈತಲ್ಲ, ಇಡೀ ಸಂಪತ್ತು ಬಂಡವಾಳ ಹೂಡಿಕೆದಾರರ ಬಳಿ ಕೇಂದ್ರೀಕೃತವಾಯ್ತಪ್ಪ ಅಂದರೆ ಎಲ್ಲ ಲಾಭ ಅವರಿಗೆ ಹೋಗಾಕತ್ತಪ್ಪ ಅಂದ್ರೆ ಅಲ್ಲಿ ಶ್ರೀಮಂತ ಮತ್ತು ಬಡವರ ನಡುವೆ ಏನಾಗ್ತೈತೆ ಅಂದರೆ ಅಂತರವನ್ನು ಸೃಷ್ಟಿಯಾಗುತ್ತದೆ ಸ್ನೇಹಿತರೆ. ಅಂತರವನ್ನು ಸೃಷ್ಟಿಯಾಗುತ್ತದೆ. ಇವತ್ತು ಬಂಡವಾಳ ಹೂಡಿಕೆದಾರರು ಏನಂದ್ರಲ್ಲ, ಅವ್ರ ಗುರಿ ಏನಾಗಿರ್ತದೆ, ಅಧಿಕ ಲಾಭ ಗಳಿಸ್ಬೇಕು. ನಾ 1,000 ಕೋಟಿ ಹಾಕಿನಪ್ಪ ಅಂದ್ರೆ ನಾ 2,000 ಕೋಟಿ ಗಳಿಸ್ಬೇಕು. ನೆಕ್ಸ್ಟ್ 1ನೇ ವರ್ಷನಾಗ ನಾನು ಇವತ್ತು ಒಂದು ಬೆಳಗಾವಿ ಜಿಲ್ಲೆ ಒಳಗೆ ನಾನು ಕಬ್ಬಿನ ಫ್ಯಾಕ್ಟ್ರಿ ಸ್ಥಾಪನೆ ಮಾಡಿನಪ್ಪ, ನೆಕ್ಸ್ಟ್ ವರ್ಷನಾಗ ಮತ್ತೊಂದು ಬಾಗಲಕೋಟೆ ಡಿಸ್ಟಿಕ್ನಾಗ ಇರಬೇಕು. ಬಾಗಲಕೋಟೆ ಡಿಸ್ಟಿಕ್ನಾಗ ಒಂದು ಸ್ಥಾಪನೆ ಮಾಡಿನಪ್ಪ, ನೆಕ್ಸ್ಟ್ ಕಲಬುರಗಿ ಡಿಸ್ಟಿಕ್ನಾಗ ಒಂದಿರಬೇಕು. ಕಲಬುರಗಿ ಡಿಸ್ಟಿಕ್ನಾಗ ಒಂದು ಸ್ಥಾಪನೆ ಮಾಡಿನಪ್ಪ, ವಿಜಯಪುರ ಡಿಸ್ಟಿಕ್. ಅಂದರೆ ಅವ್ರ ಗುರಿ ಈ ರೀತಿ ಇರ್ತಾವ, ಅವರು ಅಧಿಕ ಲಾಭವನ್ನೇ ಹೊಂದಿರ್ತಾರೆ ಮನಸ್ಥಿತಿ. ಈ ರೀತಿ ಏನಪ್ಪ ಎಲ್ಲ ಅವರೇ ಲಾಭವನ್ನು ಗಳಿಸಕತ್ತಿರಪ್ಪ ಅಂದ್ರೆ ಆ ಕಂಪನಿಗಳಲ್ಲಿ ದುಡಿಯುವಂಥ ಕಾರ್ಮಿಕರು ಯಾವಾಗ ಮಾಲೀಕರಾಗುವುದು, ಅವರಂಗೆ ಯಾವಾಗ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಕಾರ್ಖಾನೆ ಸ್ಥಾಪನೆ ಮಾಡುವುದು.
ಈ ರೀತಿ ಸಾಧ್ಯವಾಗುವುದಿಲ್ಲ. ಇಲ್ಲಿ ಶ್ರೀಮಂತ ಮತ್ತು ಬಡವರ ನಡುವೆ ಏನಾಗ್ತೈತಪ್ಪ ಅಂದರೆ ಅಂತರವನ್ನು ಸೃಷ್ಟಿಯಾಗುತ್ತದೆ ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪ ಅಂದರೆ ಇನ್ನು ಮೂರನೇ ಅಂಶ ಯಾವುದಂದರೆ ಸ್ಥಳೀಯ ಕೈಗಾರಿಕೆಗಳು ಮುಚ್ಚುತ್ತವೆ ಸ್ನೇಹಿತರೆ. ಯಾವ ಕೈಗಾರಿಕೆಗಳು? ಸ್ಥಳೀಯ ಕೈಗಾರಿಕೆಗಳು. ಈ ಸ್ಥಳೀಯ ಕೈಗಾರಿಕೆಗಳು ಸ್ವದೇಶಿ ಬ್ಯಾಂಕುಗಳು ಮತ್ತು ಸರ್ಕಾರದ ಮೂಲಕ ಸಾಲವನ್ನು ಪಡೆದುಕೊಂಡು ಉದ್ಯೋಗವನ್ನು ಆರಂಭಿಸಿರುತ್ತಾರೆ ಸ್ನೇಹಿತರೆ. ಇವತ್ತ ರಾಷ್ಟ್ರದೊಳಗಿರ್ತಕ್ಕಂಥ ಗುಡಿ ಕೈಗಾರಿಕೆಗಳನ್ನು ತೆಗೆದುಕೊಂಡು ನೋಡ್ರಿ. ಆ ಗುಡಿ ಕೈಗಾರಿಕೆ ಒಂದು ಸಣ್ಣ ಪುಟ್ಟ ಗುಡಿ ಕೈಗಾರಿಕೆಗಳನ್ನು ನಾವು ಸ್ಥಾಪನೆ ಮಾಡಬೇಕಾದ್ರೆ ಅವರು ಸ್ವದೇಶಿಯ ಬ್ಯಾಂಕ್ಗಳಿಂದ ಏನಪ್ಪ ಅಂದರೆ ಸಾಲವನ್ನು ಪಡೆದುಕೊಂಡಿರ್ತಾರೆ. ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಸರ್ಕಾರದ ಮೂಲಕ ಸಾಲವನ್ನು ಪಡೆದುಕೊಂಡು ಅವರು ಉದ್ಯೋಗವನ್ನು ಆರಂಭಿಸುತ್ತಾರೆ ಸ್ನೇಹಿತರೆ. ಉದ್ಯೋಗವನ್ನು ಆರಂಭಿಸಿರುತ್ತಾರೆ. ಆ ಗುಡಿ ಕೈಗಾರಿಕೆಗಳು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಂಗಿಲ್ಲ. ಒಂದು ವೇಳೆ ಆ ಗುಡಿ ಕೈಗಾರಿಕೆ ಇದ್ದಂಥ ಸಂದರ್ಭಗಳಲ್ಲಿ ಇವತ್ತು ಯಾವುದಾದ್ರು ಒಬ್ಬ ಬಂಡವಾಳ ಹೂಡಿಕೆದಾರ, ಆ ಬಂಡವಾಳ ಹೂಡಿಕೆದಾರ ತನ್ನಲ್ಲಿರ್ತಕ್ಕಂಥ ಕೌಶಲ್ಯ ಆಗಿರಬಹುದು, ತನ್ನಲ್ಲಿರ್ತಕ್ಕಂಥ ಜ್ಞಾನ ಆಗಿರಬಹುದು, ತನ್ನಲ್ಲಿರ್ತಕ್ಕಂಥ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಆತ ಏನಪ್ಪ ಅಂದರೆ ಅಲ್ಲಿ ಯಾವುದಾದ್ರೂ ಒಂದು ಕಂಪನಿಯನ್ನು ಸ್ಥಾಪನೆ ಮಾಡ್ದಪ್ಪ ಅಂದ್ರೆ ಆ ಕಂಪನಿಯನ್ನು ಸ್ಥಾಪನೆ ಮಾಡಿದಂಥ ಸಂದರ್ಭದಲ್ಲಿ ಇಡೀ ಗುಡಿ ಕೈಗಾರಿಕೆಗಳೇನಾಗ್ಬಿಡ್ತಾವೆ ಅಂದರೆ ಮುಚ್ಚಿ ಹೋಗುತ್ತವೆ ಸ್ನೇಹಿತರೆ. ಇವ್ರಿಗೆ ಯಾವುದೇ ರೀತಿ ಪರಿಣಾಮ ಬೀರಂಗಿಲ್ಲ. ಇವ್ರಿಗೇನಪ್ಪ ಅಂದ್ರೆ ಈ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳೇನಿದಾರ ಅವರು ದೊಡ್ಡ ದೊಡ್ಡ ಬಂಡವಾಳಶಾಹಿಗಳಿಗೆ ಯಾವುದೇ ರೀತಿ ದುಷ್ಪರಿಣಾಮ ಬೀರಂಗಿಲ್ಲ. ಯಾಕಪ್ಪ ಅಂದ್ರೆ ಅವ್ರ ಬಳಿ ಅತಿಯಾದ ದುಡ್ಡು ಇರ್ತೈತಿ. ಇವತ್ತು ಒಂದು ಫ್ಯಾಕ್ಟ್ರಿ ಲಾಸ್ ಆಗಿ ಆ ಫ್ಯಾಕ್ಟ್ರಿ ಮುಚ್ಚಿದ್ರೆ ಏನು ಫರಕ್ ಬೀಳಂಗಿಲ್ಲ ಅವ್ರಿಗೆ. ಅದೇ ಗುಡಿ ಕೈಗಾರಿಕೆಯನ್ನು ನಂಬಿಕೊಂಡಿರ್ತಕ್ಕಂಥ ಕಾರ್ಮಿಕರಿಗೆ ಇಲ್ಲೇನಪ್ಪ ಅಂದರೆ ತೊಂದರೆಯಾಗುತ್ತದೆ ಸ್ನೇಹಿತರೆ. ಅವರು ಊರೊಳಗಿರ್ತಕ್ಕಂಥ ವ್ಯಕ್ತಿಗಳ ಬಳಿ ಅದರ ಸಾಲ ತೆಗೆದುಕೊಂಡು ಅಥವಾ ನಮ್ಮ ರಾಷ್ಟ್ರದೊಳಗಿರ್ತಕ್ಕಂಥ ಬ್ಯಾಂಕ್ಗಳ ಮೂಲಕ ತಮ್ಮ ಆಸ್ತಿಯನ್ನು ಅಡಮಾನ ಇಟ್ಟು ಬ್ಯಾಂಕ್ಗಳ ಮೂಲಕ ಏನು ಮಾಡಿರ್ತಾರಪ್ಪ ಅಂದರೆ ಸಾಲವನ್ನು ಪಡೆದುಕೊಂಡಿರುತ್ತಾರೆ ಸ್ನೇಹಿತರೆ. ಆ ಸರಿಯಾದ ರೀತಿಯಲ್ಲಿ ಗುಡಿ ಕೈಗಾರಿಕೆ ನಿರ್ವಹಣೆ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಂಗಿಲ್ಲ. ಒಂದು ವೇಳೆ ಆ ಗುಡಿ ಕೈಗಾರಿಕೆ ಸ್ಥಳದಲ್ಲಿಯೇ ಮತ್ತೊಬ್ಬ ಬಂಡವಾಳಶಾಹಿ ಹೊಸ ಹೊಸ ತಂತ್ರಜ್ಞಾನಗಳನ್ನು ಇಟ್ಕೊಂಡು ಆತ ಏನಾದರೂ ಒಂದು ಕಂಪನಿಯನ್ನು ಸ್ಥಾಪನೆ ಮಾಡ್ಕೊಂಡಪ್ಪ ಅಂದರೆ ಇಡೀ ಗುಡಿ ಕೈಗಾರಿಕೆಗಳು ಮುಚ್ಚಿ ಹೋಗುತ್ತವೆ ಸ್ನೇಹಿತರೆ. ಇಲ್ಲೇನಪ್ಪ ಅಂದರೆ ಈ ಖಾಸಗಿ ಕಂಪನಿಗಳೇನಿದಾವಲ್ಲ ಈ ಕಂಪನಿಗಳ ಮೂಲಕ ಏನಪ್ಪ ಅಂದ್ರೆ ಎಲ್ಲ ಸ್ಥಳೀಯ ಕೈಗಾರಿಕೆಗಳು ಮುಚ್ಚಿ ಹೋಗುತ್ತವೆ. ನಾವು ಸಣ್ಣವರಿದ್ದಾಗ ಆಲ್ಮೋಸ್ಟ್ ಅಲ್ಲ ಫ್ಯಾಕ್ಟ್ರಿಗಳು ಇರಲಿಲ್ಲ, ಕಬ್ಬಿನ ಫ್ಯಾಕ್ಟ್ರಿಗಳು ಇರಲಿಲ್ಲ. ಆಲ್ಮೋಸ್ಟ್ ಅಲ್ಲ ಎಲ್ಲಾದರೂ ಒಂದು ಕಬ್ಬಿನ ಫ್ಯಾಕ್ಟ್ರಿ ಇತ್ತು. ಆವಾಗ ಅತಿಯಾದಂಥ ಕಬ್ಬು ಬೆಳೆಯುವಂಥ ಪ್ರದೇಶಗಳಲ್ಲಿ ನಾವು ನೋಡ್ಬೋದು. ಅತಿಯಾದ ಕಬ್ಬು ಬೆಳೆಯುವಂಥ ಪ್ರದೇಶಗಳಲ್ಲಿ ನೋಡ್ಬೋದು. ಅಲ್ಲೇನಪ್ಪ ಅಂದ್ರೆ ಬೆಲ್ಲ ಅಂದರೆ ಒಂದು 20 ಎಕರೆ ಹೊಲ ಅದ ಅಂತ ತಿಳ್ಕೊಡ್ರಿ. ಈ 20 ಎಕರೆ ಹೊಲ ಅದಪ್ಪ ಅಂದ್ರೆ ಆ 20 ಎಕರೆ ಹೊಲದೊಳಗೆ ಕಬ್ಬಿನ ಗಾಣ ಇರ್ತಿತ್ತು ಸ್ನೇಹಿತರೆ. ಆ ಕಬ್ಬಿನ ಗಾಣ ಇರ್ತಿತ್ತು. ನೆಕ್ಸ್ಟ್ ಏನಪ್ಪ ಅಂದ್ರೆ ಆ ಕಬ್ಬಿನ ಗಾಣ ಅಲ್ಲಿ ಏನಿರ್ತಿತ್ತಲ್ಲ ಅಲ್ಲಿ ಬೆಲ್ಲವನ್ನು ಅವರೇ ಸಿದ್ಧಪಡಿಸ್ತಿದ್ರು. ಬೆಲ್ಲವನ್ನು ಸಹಿತ ಏನು ಮಾಡ್ತಿದ್ರಪ್ಪ ಅಂದ್ರೆ ಅವರೇ ಸಿದ್ಧಪಡಿಸ್ತಿದ್ರು. ಈಗೆಲ್ಲ ನಾವೇನು ಮಾಡಾಕತ್ತೇವೆ 20 ಎಕರೆ ಹೊಲದ ಎಲ್ಲ ಕಬ್ಬು ಎಲ್ಲಿ ಕೊಟ್ಟು ಕಳ್ಸಕತ್ತೇವೆ ನಾವು ಫ್ಯಾಕ್ಟ್ರಿಗೆ ಕೊಟ್ಟು ಕಳ್ಸಾಕತ್ತೇವೆ ನಾವು. ಅವಾಗ ಕುಸುಬಿ ಎಣ್ಣೆ ಅಂತ ಬರ್ತೈತಿ. ಈ ಕುಸುಬಿ ಎಣ್ಣೆ ಏನೈತಲ್ಲ ನೋಡ್ಬೋದು ನೀವು. ಒಂದು 2 ಎಕರೆ ಹೊಲ, ಒಂದು 5 ಎಕರೆ ಹೊಲ ಐತೆ ಅಂತ ತಿಳ್ಕೊಡ್ರಿ. 5 ಎಕರೆ ಹೊಲ ಇತ್ತು, ನಾವು ಕಡ್ಲಿ ಅಥವಾ ಏನಾದರೂ ಒಂದು ಬೆಳೆದಿರ್ತೀವಿ. ಆ ಹೊಲದ ಸುತ್ತಮುತ್ತ ಏನು ಮಾಡಿರ್ತಾರಪ್ಪ ಕುಸುಬಿ ಬೆಳಿತಿದ್ರು, ಅಥವಾ ಹೊಲನೇ ಏನು ಮಾಡಿಬಿಡ್ತೀರಪ್ಪ ಕುಸುಬಿ ಬೆಳಿತಿದ್ರು. ಅಲ್ಲೇನಪ್ಪ ಅಂದ್ರೆ ಗಾಣ ಮಾಡ್ಲಿಕ್ಕೆ ಕೊಟ್ಟು ಬಿಡ್ತಿದ್ರು. ಎಲ್ಲ ಕುಸುಬಿ ಗಾಣ ಮಾಡಕ್ಕೆ ಕೊಟ್ಟು ಬಿಡ್ತಿದ್ರು, ಇಲ್ಲ ಮಾರಿಬಿಡ್ತಿದ್ರು. ಇಲ್ಲ ಗಾಣ ಮಾಡಿ ಅವ್ರೇನು ಮಾಡ್ತಿದ್ರಪ್ಪ ಮಾರಾಟ ಮಾಡ್ತಿದ್ರು. ಈಗ ಎಲ್ಲ ಏನಪ್ಪ ಅಂದ್ರೆ ಇಂಥ ಎಲ್ಲ ಬೆಳೆಗಳು ನಾಶ ಆಗಿ ಹೋಗ್ಬಿಟ್ಟೈತಿ. ಇವತ್ತು ನಾವೆಲ್ಲ ಎಣ್ಣೆದಲ್ಲಿ ಖರೀದಿ ಮಾಡಾಕತ್ತಿದ್ದೆವು. ನಾವೆಲ್ಲ ಈಗ ಹೋಗ್ತೇವೆ ಮತ್ತು ಯಾವುದಾದ್ರು ಒಂದು ದೊಡ್ಡ ಅಂಗಡಿಗಳಲ್ಲಿ ಖರೀದಿ ಮಾಡ್ಕೊಂಡು ಅವಾಗ ಎಣ್ಣೆನೂ ಸಹಿತ ಮನೆ ಒಳಗೇ ತಯಾರು ಮಾಡ್ತಿದ್ರು. ಎಣ್ಣೆ ಏನೈತಲ್ಲ ಮನೆ ಒಳಗೆ ತಯಾರು ಮಾಡ್ತಿದ್ರು. ಖಾರನೂ ಸಹಿತ ಏನು ಮಾಡ್ತಿರಪ್ಪ ಮನೆ ಒಳಗೆ ಕುಟ್ತಿದ್ರು. ಅಳಿಗೆ ಖಾರ ಏನೈತಲ್ಲ ಮನೆ ಒಳಗೆ ಕುಟ್ತಿದ್ರು. ಕಂಬಳಿ ಏನೈತಲ್ಲ ಕಂಬಳಿನೂ ಸಹಿತ ಮನೆ ಒಳಗೆ ನೇಯ್ತಿದ್ರು. ನೆಕ್ಸ್ಟ್ ಇವತ್ತು ಎತ್ತುಗಳಿಗೆ ಕಟ್ಟುವಂಥ ಕೆಲವೊಂದಿಷ್ಟು ಹಗ್ಗಗಳೇನದ ಅವುಗಳ ಸಹಿತ ಮನೆ ಒಳಗೆ ನೇಯ್ತಿದ್ರು. ಅವುಗಳು ಸಹಿತ ಏನಪ್ಪ ಅಂದ್ರೆ ಮನೆ ಒಳಗೆ ನೇಯ್ತಿದ್ರು. ಅವೆಲ್ಲ ಇವತ್ತು ಮಲಗುವಂಥ ಹೊರಸುಗಳಂತೆ ನಾವು ಕರಿತಾರೆ, ಅವುಗಳು ಸಹಿತ ಎಲ್ಲ ಮನೆ ಒಳಗೆ ಒಂದು 4-5 ಮಂದಿ ಕಟ್ಟಿಗೆ ಏನು ಕೂತಿರ್ತೈತಲ್ಲ ಎಲ್ಲ ಮಂದಿ ಅವ್ರೇನು ಮಾಡಿಬಿಡ್ತಾರಪ್ಪ ಬೆಳಗ್ಗೆ ಆ ಹೊರಸು ಹೊಲ್ಯಾಕೆ ಕೂತಾರಪ್ಪ, ಮಧ್ಯಾಹ್ನಟಿಗೆ ಮುಗಿಸ್ಬಿಡ್ತಿದ್ರು.
ಮತ್ತು ಅದು ಅರ್ಧಕ್ಕೆ ಬಿಡಬಾರ್ದು ಅನ್ನುವಂಥ ರೂಲ್ಸ್ ಈ ರೀತಿ ಐತೆ. ಅಂದ್ರೆ ಏನಪ್ಪ ಅಂದ್ರೆ ಇವತ್ತು ಬುಟ್ಟಿಗಳೆಲ್ಲ ಅಲ್ಲೇ ಏನಪ್ಪ ಅಂದ್ರೆ ಇವತ್ತು ಊರೊಳಗಿರ್ತಕ್ಕಂಥ ಕೆಲವಷ್ಟು ವ್ಯಕ್ತಿಗಳು ರೆಡಿ ಮಾಡ್ತಿದ್ರು. ಇವತ್ತು ಬಿತ್ತುವಂಥ ಸಾಮಾನುಗಳಾಗಿರ್ಬೋದು, ಗಳೆ ಹೊಡೆಯುವಂಥ ಸಾಮಾನುಗಳಾಗಿರ್ಬೋದು ಎಲ್ಲ ಊರೊಳಗಿರ್ತಕ್ಕಂಥ ಬಡಿಗನೆ ಮಾಡಿಕೊಡ್ತಿದ್ದ. ಈಗೆಲ್ಲ ಏನಪ್ಪ ಅಂದ್ರೆ ಇವೆಲ್ಲ ಮುಚ್ಕೊಂಡು ಹೋಗ್ಬಿಟ್ಟ, ಗುಡಿ ಕೈಗಾರಿಕೆಗಳು ಏನಾಗ್ಬಿಟ್ಟ ಮುಚ್ಕೊಂಡು ಹೋಗ್ಬಿಟ್ಟ. ಈಗೆಲ್ಲ ನಾವೇನು ಮಾಡ್ತೇವೆ, ಒಂದು ಪ್ಲಾಸ್ಟಿಕ್ ಕೊಡ ತೋತೇನೋ. ಮೊದಲೆಲ್ಲ ಏನಿತ್ತು, ಕುಂಬಾರ ಮನೆ ಒಳಗೆ ಹೋಗಿ ನಾವೇನು ಮಾಡ್ತೇವೆ, ಮಡಿಕೆಗಳನ್ನು ತರ್ತಿದ್ದೇನೋ. ಕುಂಬಾರ ಮನೆ ಒಳಗೆ ಹೋಗಿ ಏನಪ್ಪ ಮಡಿಕೆ ಕೊಡಗಳನ್ನು ತರ್ತಿದ್ದ ನಾವೆಲ್ಲ. ಈಗೆಲ್ಲ ಇಂಥವೇನಪ್ಪ ಗುಡಿ ಕೈಗಾರಿಕೆಗಳೇನದವಲ್ಲ ಎಲ್ಲ ಏನು ಮಾಡ್ತಪ್ಪ ಮುಚ್ಚಿಕೊಂಡು ಹೋಗುತ್ತವೆ ಸ್ನೇಹಿತರೆ. ಯಾವ ನೀತಿಯ ಮೂಲಕಪ್ಪ ಅಂದ್ರೆ ಇದೇ ಖಾಸಗೀಕರಣ ಅನ್ನುವಂಥ ನೀತಿಯ ಮೂಲಕ. ನೆಕ್ಸ್ಟ್ ಏನಪ್ಪ ಅಂದರೆ ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ ಸ್ನೇಹಿತರೆ. ಈ ಖಾಸಗೀಕರಣದಿಂದ ರಾಷ್ಟ್ರೀಯ ಭದ್ರತೆ ಆಗಿರಬಹುದು, ರಾಷ್ಟ್ರದೊಳಗಿರ್ತಕ್ಕಂಥ ಮಿಲಿಟರಿ ಆಗಿರಬಹುದು, ರಾಷ್ಟ್ರದೊಳಗಿರ್ತಕ್ಕಂಥ ವಿಜ್ಞಾನ ಆಗಿರಬಹುದು, ರಾಷ್ಟ್ರದೊಳಗಿರ್ತಕ್ಕಂಥ ತಂತ್ರಜ್ಞಾನ ಆಗಿರಬಹುದು, ರಾಷ್ಟ್ರದೊಳಗಿರ್ತಕ್ಕಂಥ ರಕ್ಷಣಾ ಕ್ಷೇತ್ರಗಳಲ್ಲಿ ನಾವು ಖಾಸಗಿ ನೌಕರರನ್ನು ಆಯ್ಕೆ ಮಾಡಿಕೊಳ್ಳುವುದರಿಂದ ರಾಷ್ಟ್ರೀಯ ಸುರಕ್ಷತೆಯ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಸ್ನೇಹಿತರೆ. ಈ ಖಾಸಗೀಕರಣ ಅನ್ನುವಂಥ ನೀತಿಯ ಮೂಲಕ ನಮ್ಮ ರಾಷ್ಟ್ರದೊಳಗಿರ್ತಕ್ಕಂಥ ಮಿಲಿಟರಿ ವ್ಯವಸ್ಥೆ ಒಳಗೆ ನಾವು ಯಾವುದಾದ್ರೂ ಒಬ್ಬ ವ್ಯಕ್ತಿ ಅವ್ರ ಖಾಸಗಿ ವ್ಯಕ್ತಿಗಳಿಗೆ ನೇಮಕ ಮಾಡ್ಕೊಂಡೇವಪ್ಪ ಅಂದ್ರೆ ಆ ಖಾಸಗಿ ವ್ಯಕ್ತಿಗಳಿಗೆ ನೇಮಕ ಮಾಡಿಕೊಳ್ಳುವುದರಿಂದ ನಮ್ಮ ರಾಷ್ಟ್ರದೊಳಗಿರ್ತಕ್ಕಂಥ ಮಿಲಿಟರಿ ವ್ಯವಸ್ಥೆಯನ್ನು ನಾವು ಮತ್ತೊಂದು ರಾಷ್ಟ್ರಕ್ಕೆ ತಿಳಿ ಹೇಳಿದಂಗೆ ಆಗ್ತೈತಿ. ನಮ್ಮ ರಾಷ್ಟ್ರದೊಳಗಿರ್ತಕ್ಕಂಥ ರಕ್ಷಣೆ ಆಗಿರಬಹುದು, ಭದ್ರತೆ ಆಗಿರಬಹುದು, ವಿಜ್ಞಾನ ಮತ್ತು ತಂತ್ರಜ್ಞಾನಗಳಲ್ಲಿ ನಾವು ಬೇರೆ ಬೇರೆ ಅಂದರೆ ರಾಷ್ಟ್ರದ ಇವತ್ತು ವ್ಯಕ್ತಿಗಳನ್ನು ನಾವು ನೇಮಕ ಮಾಡಿದೆವು ಅಂದ್ರೆ, ಖಾಸಗಿ ವ್ಯಕ್ತಿಗಳನ್ನು ನಾವು ನೇಮಕ ಮಾಡಿದೆವಪ್ಪ ಅಂದ್ರೆ ನಮ್ಮ ರಾಷ್ಟ್ರದೊಳಗಿರ್ತಕ್ಕಂಥ ವಿಜ್ಞಾನ ಮತ್ತು ತಂತ್ರಜ್ಞಾನದ ವ್ಯವಸ್ಥೆ ಅವ್ರಿಗೆ ಗೊತ್ತೈತಪ್ಪ ಅಂದ್ರೆ, ನಮ್ಮ ರಾಷ್ಟ್ರದೊಳಗಿರ್ತಕ್ಕಂಥ ರಕ್ಷಣಾ ವ್ಯವಸ್ಥೆ ಮಾಹಿತಿ ಗೊತ್ತೈತಪ್ಪ ಅಂದ್ರೆ, ನಮ್ಮ ರಾಷ್ಟ್ರದೊಳಗಿರ್ತಕ್ಕಂಥ ಮಿಲಿಟರಿ ವ್ಯವಸ್ಥೆ ಅವ್ರಿಗೆ ಗೊತ್ತೈತಪ್ಪ ಅಂದ್ರೆ ನಮ್ಮ ರಾಷ್ಟ್ರದ ಸುರಕ್ಷತೆಯ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಸ್ನೇಹಿತರೆ. ಇವತ್ತು ಎಷ್ಟೋ ಖಾಸಗಿ ಕಂಪನಿಗಳು, ಎಷ್ಟೋ ವಿಮಾನ ನಿಲ್ದಾಣಗಳು ಬೇರೆ ಬೇರೆ ಸಂಸ್ಥೆಗಳಿಗೆ ಕೊಟ್ಟಿದ್ದೇವೆ ಸ್ನೇಹಿತರೆ. ನಾವು ಪ್ರಸ್ತುತ ಎಷ್ಟೋ ವಿಮಾನ ನಿಲ್ದಾಣಗಳಾಗಿರಬಹುದು, ಅಷ್ಟೇ ಅಲ್ಲದೆ ಸ್ನೇಹಿತರೆ ಎಷ್ಟೋ ರೈಲು ನಿಲ್ದಾಣಗಳಾಗಿರಬಹುದು ನಾವು ಖಾಸಗಿ ಕಂಪನಿಗಳಿಗೆ ವರ್ಗಾವಣೆ ಮಾಡಕತ್ತಿದ್ದೇವೆ ನಾವೀಗ ಪ್ರಸ್ತುತ. ಈ ರೀತಿ ಏನಪ್ಪ ಅಂದ್ರೆ ನಾವು ಎಲ್ಲ ಖಾಸಗಿ ಕಂಪನಿಗಳಿಗೆ ವರ್ಗಾವಣೆ ಮಾಡಕತ್ತೇವಪ್ಪ ಅಂದ್ರೆ ನಮ್ಮ ರಾಷ್ಟ್ರದ ಸುರಕ್ಷತೆಯ ಮೇಲೆ ದುಷ್ಪರಿಣಾಮ ಬೀರ್ತೈತಿ ಸ್ನೇಹಿತರೆ. ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿ ಏನಪ್ಪ ಅಂದರೆ ಅವರಿಗೆ ನೀಡಿದಂಗೆ ಆಗ್ತೈತಿ. ಎಲ್ಲ ಮಾಹಿತಿ ಅವ್ರಿಗೆ ನಾವು ಒದಗಿಸಿಕೊಟ್ಟಪ್ಪ ಅಂದರೆ ನಮ್ಮ ರಾಷ್ಟ್ರದ ಮೇಲೆ ದುಷ್ಪರಿಣಾಮ ಬೀರುವಂಥ ಚಾನ್ಸಸ್ ಯಾವ ನೀತಿಯ ಮೂಲಕ ಬರ್ಬೋದಪ್ಪ ಅಂದರೆ ಇದೇ ಖಾಸಗೀಕರಣ ಅನ್ನುವಂಥ ನೀತಿಯ ಮೂಲಕ. ನೆಕ್ಸ್ಟ್ ಏನಪ್ಪ ಅಂದರೆ ಸೇವಾ ಮನೋಭಾವ ಕಡಿಮೆ ಸ್ನೇಹಿತರೆ. ಯಾವ ಮನೋಭಾವ ಕಡಿಮೆ? ಸೇವಾ ಮನೋಭಾವ ಕಡಿಮೆ. ಈ ಖಾಸಗಿ ಕಂಪನಿಗಳು ಹೆಚ್ಚಿನ ಲಾಭ ಗಳಿಸುವಂಥ ಗುರಿಯನ್ನು ಹೊಂದಿರುತ್ತವೆ ಸ್ನೇಹಿತರೆ. ಖಾಸಗಿ ಕಂಪನಿಗಳೇನದವಲ್ಲ, ಈ ಬಂಡವಾಳಶಾಹಿಗಳೇನದರಲ್ಲ ಇವರೇನಪ್ಪ ಅಂದರೆ ಹೆಚ್ಚಿನ ಲಾಭವನ್ನು ಗಳಿಸುವಂಥ ಗುರಿಯನ್ನು ಹೊಂದಿರುತ್ತವೆ. ಇವತ್ತು ಖಾಸಗಿ ಕಂಪನಿಗಳಲ್ಲಿ ದುಡಿಯುವಂಥ ಕಾರ್ಮಿಕರಿಗೆ ಕಲ್ಯಾಣ ಕಾರ್ಯಕ್ರಮಗಳನ್ನು ಒದಗಿಸಿಕೊಡಂಗಿಲ್ಲ, ಯಾವುದೇ ರೀತಿಯ ಸಾಮಾಜಿಕ ಕಳಕಳಿಯನ್ನು ಸಹಿತ ಹೊಂದಿರುವುದಿಲ್ಲ ಸ್ನೇಹಿತರೆ. ಇವತ್ತು ಒಂದು ಕಂಪನಿ ಒಳಗೆ ದುಡಿಯುವಂಥ ಕಾರ್ಮಿಕನಿಗೆ ಯಾವುದೇ ರೀತಿ ವಿಮೆ ಅವಕಾಶಗಳನ್ನು ಒದಗಿಸಿಕೊಡಂಗಿಲ್ಲ. ಅಷ್ಟೇ ಅಲ್ಲದೆ ಆ ಕಾರ್ಮಿಕರ ಮಕ್ಕಳಿಗೆ ಏನಪ್ಪ ಅಂದರೆ ಯಾವುದೇ ರೀತಿ ಉಚಿತವಾಗಿರ್ತಕ್ಕಂಥ ಶಿಕ್ಷಣದ ಅವಕಾಶಗಳು ಇರಂಗಿಲ್ಲ. ಅಷ್ಟೇ ಅಲ್ಲದೆ ಆ ಕಾರ್ಮಿಕರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಕೊರತೆಗಳನ್ನು ಸಹಿತ ನಾವು ಕಂಡುಕೊಳ್ಬೋದು ಸ್ನೇಹಿತರೆ. ಈ ರೀತಿ ಏನಪ್ಪ ಅಂದ್ರೆ ಈ ಖಾಸಗಿ ಕಂಪನಿ ಒಳಗೆ ಅವಕಾಶ ಇರುವುದಿಲ್ಲ. ಅಲ್ಲಿ ಉದ್ದೇಶ ಅಂದ್ರೆ ಆ ಕಂಪನಿಗಳ ಉದ್ದೇಶ ಏನಾಗಿರುತ್ತಪ್ಪ ಅಂದ್ರೆ ಅಧಿಕ ಲಾಭವನ್ನು ಗಳಿಸುವಂಥ ಉದ್ದೇಶವನ್ನು ಹೊಂದಿರ್ತಾರೆ ಸ್ನೇಹಿತರೆ. ಅವರು ಒಂದು 2,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಿದೆವು ಅಂದ್ರೆ ಮುಂದಿನ ವರ್ಷದೊಳಗೆ ನಾವು ಎಷ್ಟು ಸಾವಿರ ಕೋಟಿ ಗಳಿಸ್ಬೇಕು? 3,000 ಕೋಟಿ ರೂಪಾಯಿ ಬಂಡವಾಳ ಲಾಭ ಗಳಿಸ್ಬೇಕು ಅಂದ್ರೆ ಅಧಿಕ ಲಾಭ ಗಳಿಸ್ಬೇಕನ್ನುವಂಥ ಗುರಿಯನ್ನು ಹೊಂದಿರ್ತಾರೆ. ಇವತ್ತು ಸರ್ಕಾರಿ ಕೆಲವೊಂದಿಷ್ಟು ಕಾನೂನುಗಳ ಪ್ರಕಾರ, ಕಾಯ್ದೆಗಳ ಪ್ರಕಾರ ನಾವು ನೋಡಿದ್ರೆ ಇವತ್ತು ನಾವು ನರೇಗಾ, ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಏನೇ ಐತಲ್ಲ ಆ ನರೇಗಾ ಒಳಗೇನಪ್ಪ ಅಂದ್ರೆ ಈಗ ಅದಕ್ಕೆ ರಾಮ್ಜಿ ಅಂತ ಏನೋ ಮಾಡ್ಯಾರ. ಈಗ ಅದಕ್ಕೆ ಇಲ್ಲೇನಪ್ಪ ಅಂದ್ರೆ ಆ ದುಡಿಯುವಂಥ ಕಾರ್ಮಿಕರಿಗೆ ನರೇಗಾ ಯೋಜನೆ ಅಡಿಯಲ್ಲಿ ದುಡಿಯುವಂಥ ಕಾರ್ಮಿಕರಿಗೆ ಏನಪ್ಪ ಅಂದರೆ ಅವ್ರಿಗೇನಪ್ಪ ಅಂದರೆ ಒಂದು ನಿರ್ದಿಷ್ಟವಾದಂಥ ವೇತನ ಕೊಡಬೇಕು ಅವ್ರಿಗೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ ಮತ್ತು
ಆ ಕೆಲಸ ಮಾಡುವಂಥ ಸಂದರ್ಭದೊಳಗೆ ಆ ಕಾರ್ಮಿಕನಿಗೆ ಏನಾದರೂ ಅಂದ್ರೆ ಇವತ್ತು ಏನಾದರೂ ತೊಂದರೆ ಐತಪ್ಪ ಅಥವಾ ಸಾವಿಗೀಡಾದಪ್ಪ ಅಂದ್ರೆ ಅವನಿಗೇನಪ್ಪ ಅಂದ್ರೆ ಆ ಸಾವಿಗೀಡಾದಂಥ ಸಂದರ್ಭದಲ್ಲಿ ತನ್ನ ಕುಟುಂಬದವ್ರಿಗೆ ಅಂದ್ರೆ ಅವನ ಮೇಲೆ ನಂಬಿರ್ತಕ್ಕಂಥ ಕುಟುಂಬದವರಿಗೆ ಕೆಲವೊಂದಿಷ್ಟು ಉದ್ಯೋಗದ ಅವಕಾಶ ಆಗಿರಬಹುದು ಅಥವಾ ಸರ್ಕಾರ ಸೌಲಭ್ಯ ಒದಗಿಸಿಕೊಡ್ಬೇಕು. ಈ ರೀತಿ ರೂಲ್ಸ್ಗಳು ಅದಾವೆಲ್ಲ. ಇವತ್ತು ಆ ಖಾಸಗಿ ಕಂಪನಿ ಒಳಗೆ ದುಡಿಯುವಂಥ ಕಾರ್ಮಿಕರಿಗೆ ಯಾವುದೇ ರೀತಿಯ ಕಲ್ಯಾಣಕರ ಕಾರ್ಯಕ್ರಮಗಳಿರಂಗಿಲ್ಲ. ಅಲ್ಲಿ ಅವ್ರಿಗೆ ಇರಾಕ ಮನೇನೂ ಇರಂಗಿಲ್ಲ, ಅವ್ರಿಗೇನಪ್ಪ ಅಂದ್ರೆ ಸರಿಯಾದ ಏನಪ್ಪ ಅಂದ್ರೆ ಅವ್ರಿಗೆ ವೇತನವೂ ಇರಂಗಿಲ್ಲ, ಅವ್ರಿಗೇನಪ್ಪ ಅಂದ್ರೆ ಕೆಲಸ ಮಾಡುವಂಥ ಸಂದರ್ಭದೊಳಗೆ ಅವರಿಗೆ ವಿಶ್ರಾಂತಿ ಗೃಹನೂ ಇರುವುದಿಲ್ಲ, ನೀರಿನ ವ್ಯವಸ್ಥೆನೂ ಇರುವುದಿಲ್ಲ, ಶೌಚಾಲಯ ವ್ಯವಸ್ಥೆಗಳು ಇರಂಗಿಲ್ಲ. ಆ ಕಾರ್ಮಿಕರ ಸಣ್ಣ ಪುಟ್ಟ ಮಕ್ಕಳಿದ್ದವಪ್ಪ ಅಂದ್ರೆ ಆ ಮಕ್ಕಳಿಗೇನಪ್ಪ ಅಂದ್ರೆ ಶಾಲಾ ವ್ಯವಸ್ಥೆಯೂ ಇರುವುದಿಲ್ಲ, ಯಾವುದೇ ರೀತಿಯ ಅವಕಾಶಗಳಿರಂಗಿಲ್ಲ. ಮತ್ತು ಆ ಕಂಪನಿಗಳಲ್ಲಿ ದುಡಿಯುವಂಥ ಕಾರ್ಮಿಕರು ಏನಪ್ಪ ಏನಾದರೂ ಮರಣ ಹೊಂದಿದರೆ ಆ ಕಾರ್ಮಿಕನಿಗೆ ಯಾವುದೇ ರೀತಿ ಸೌಲಭ್ಯಗಳು ಒದಗಿಸಿಕೊಡಂಗಿಲ್ಲ. ಇಲ್ಲಿ ಒಟ್ಟೇನಪ್ಪ ಅಂದರೆ ಕಂಪನಿಗಳ ಮನಸ್ಥಿತಿ ಹೆಂಗಿರ್ತಪ್ಪ, ಒಟ್ಟು ಅಧಿಕ ಲಾಭ ಗಳಿಸ್ಬೇಕು, ನಾವು ಹೆಚ್ಚಿಗೆ ದುಡಿಸ್ಕೊಳ್ಬೇಕು, ಕಡಿಮೆ ವೇತನ ಕೊಡಬೇಕು. ಏನು ಮಾಡಬೇಕು, ಹೆಚ್ಚಿಗೆ ದುಡಿಸ್ಕೊಳ್ಬೇಕು. ಅವ್ರಿಗೇನಪ್ಪ ಅಂದ್ರೆ 8 ತಾಸು ದುಡಿಸ್ಕೊಳ್ಬೇಕಂತ ಸರ್ಕಾರ ಉಳಿಸೈತೆ. ಅವ್ರೇನು ಮಾಡೋದು, 10 ಗಂಟೆ ಕೆಲಸ ಮಾಡೋದು, 10 ಗಂಟೆ ದುಡಿಸ್ಕೊಳ್ಳೋದು, ಕಡಿಮೆ ವೇತನ ಕೊಟ್ಬಿಡೋದು. ಈ ರೀತಿಯಪ್ಪ ಅಂದ್ರೆ ಮನಸ್ಥಿತಿಯನ್ನು ಹೊಂದಿರತಕ್ಕಂಥವ್ರು ಯಾರಪ್ಪ ಅಂದರೆ ನಮ್ಮ ಖಾಸಗಿ ಕಂಪನಿಗಳು. ಇಲ್ಲಿ ಯಾವುದೇ ರೀತಿ ಅವರ ಮೇಲೆ ಕಳಕಳಿನೂ ಇರೋಂಗಿಲ್ಲ, ಅವ್ರಿಗೆ ಯಾವುದೇ ರೀತಿ ಕಲ್ಯಾಣ ಕಾರ್ಯಕ್ರಮನೂ ಒದಗಿಸಿಕೊಡಂಗಿಲ್ಲ. ಇನ್ನು 6ನೇ ಅಂಶ ಯಾವುದಪ್ಪ ಅಂದರೆ ಉದ್ಯೋಗ ಭದ್ರತೆ ಇಲ್ಲ ಸ್ನೇಹಿತರೆ. ಯಾವ ಭದ್ರತೆ ಇಲ್ಲ, ಉದ್ಯೋಗ ಭದ್ರತೆ ಇಲ್ಲ. ಯಾವ ನೀತಿ ಇಲ್ಲಪ್ಪ ಅಂದ್ರೆ ಇದೇ ಖಾಸಗೀಕರಣ ಅನ್ನುವಂಥ ನೀತಿ. ಇವತ್ತು ಖಾಸಗಿ ಕಂಪನಿಗಳಲ್ಲಿ ಸೇವೆ ಸಲ್ಲಿಸುವಂಥ ನೌಕರರು ಏನದರಲ್ಲ, ಯಾವುದೇ ಕ್ಷಣದಲ್ಲಾದರೂ ಅವರನ್ನು ಕೆಲಸದಿಂದ ವಜಾ ಮಾಡಬಹುದು ಸ್ನೇಹಿತರೆ. ಇವತ್ತು ನಮ್ಮ ರಾಷ್ಟ್ರದೊಳಗಿರ್ತಕ್ಕಂಥ ಯಾವುದೇ ಖಾಸಗಿ ಕಂಪನಿಗಳು ತೆಗೆದುಕೊಂಡು ನೋಡ್ರಿ ಅಥವಾ ಶಿಕ್ಷಣ ಸಂಸ್ಥೆಗಳು ತೆಗೆದುಕೊಂಡು ನೋಡ್ರಿ, ಆ ಖಾಸಗಿ ಕಂಪನಿಗಳಲ್ಲಿ ಸೇವೆ ಸಲ್ಲಿಸುವಂಥ ನೌಕರರೇನಿದಾರಲ್ಲ ಆ ನೌಕರರಿಗೆ ಯಾವುದೇ ಕ್ಷಣದಲ್ಲಾದರೂ ಕೆಲಸದಿಂದ ತೆಗೆದುಹಾಕ್ಬೋದು. ಯಾವುದೇ ಕ್ಷಣದಲ್ಲಾದರೂ ಏನಪ್ಪ ಅಂದ್ರೆ ಕೆಲಸದಿಂದ ತೆಗೆದು ಹಾಕಬಹುದು ಸ್ನೇಹಿತರೆ, ಅಂದರೆ ವಜಾ ಮಾಡ್ಬೋದು ಅವ್ರಿಗೆ. ಸರ್ಕಾರಿ ನೌಕರರಂತೆ ಇವರಿಗೆ ಖಾಸಗಿ ನೌಕರರಿಗೆ ಉದ್ಯೋಗ ಭದ್ರತೆ ಇರಂಗಿಲ್ಲ. ಸರ್ಕಾರಿ ನೌಕರ ನೀವು ಉದಾಹರಣೆಗೆ ನೀ ಏನಪ್ಪ ಅಂದ್ರೆ FD ಆಗಿ ನೀ ಆಯ್ಕೆ ಆಗಿದೆ ಅಂತ ತಿಳ್ಕೊಂಡ್ಬಿಡ್ರಿ. ಎಷ್ಟನೇ FD ಪೋಸ್ಟ್ ಆಯ್ಕೆ ಆಗಿದೆ ಅಂತ ತಿಳ್ಕೊಂಡ್ಬಿಡ್ರಿ. ನೀವು ಒಂದು ವೇಳೆ ರಿಟೈರ್ಮೆಂಟ್ ಆಗೋದು ಎಷ್ಟು, 60 ವರ್ಷಕ್ಕೆ ನೀವು ರಿಟೈರ್ಮೆಂಟ್ ಆಗ್ಬೇಕು. ಸರ್ಕಾರಿ ನೌಕರಗಳು ನೀ 60 ವರ್ಷಕ್ಕೆ ರಿಟೈರ್ಮೆಂಟ್ ಆಗ್ಬೇಕು. ಇನ್ನೇನು 59 ವರ್ಷ ಆಗಿರ್ತಾವೆ ನಿನಗೆ. ಎಷ್ಟು ವರ್ಷ ಆಗಿರ್ತಾವ, 59. ಉಳಿದಿದೆಷ್ಟು, 1 ವರ್ಷ ಉಳಿದಿರ್ತವೆ. ನೀ ಮರಣ ಹೊಂದಿದೆಪ್ಪ ಅಂದ್ರೆ ನಿವೃತ್ತಿಯ ಮುನ್ನವೇ ನೀನು ಮರಣ ಹೊಂದಿದರೆ ಅಂತಹ ಸಂದರ್ಭದಲ್ಲಿ ನಿನ್ನ ಮಗ ಇದ್ದರೆ ಮಗನಿಗೆ ಅಧಿಕಾರ ಕೊಡ್ತಾರೆ, ನಿನ್ನ ಮಗಳಿದ್ರೆ ಮಗನಿಗೆ ಅಧಿಕಾರ ಕೊಡ್ತಾರೆ, ಅಥವಾ ಅವನು ಹೆಂಡತಿದ್ರಪ್ಪ ಅಂದ್ರೆ ಹೆಂಡತಿಗೆ ಅಧಿಕಾರ ಕೊಡ್ತಾರೆ. ಅಂದ್ರೆ ನಿವೃತ್ತಿಯ ಮುನ್ನವೇ ಮರಣ ಹೊಂದಿದರೆ, ನಿವೃತ್ತಿಯ ಮುನ್ನವೇ ಮರಣ ಹೊಂದಿರೇನಪ್ಪ ಅಂದ್ರೆ ಅವನಿಗೇನು ಕೊಡ್ತಾರೆ, ಹೆಂಡತಿದ್ರೆ ಹೆಂಡತಿ, ಮಗ ಇದ್ರೆ ಮಗನಿಗೆರೆ ಕೊಡ್ತಾರೆ, ಮಗಳಿದ್ರೆ ಮಗಳಿಗೆರೆ ಕೊಟ್ಬಿಡ್ತಾರೆ. ಅಂದ್ರೆ ಏನಪ್ಪ ಅಂದ್ರೆ ಇಲ್ಲಿ ಈ ರೀತಿ ಸರ್ಕಾರಿ ನೌಕರಗಳು ಇವತ್ತು ನಾವು ಕೆಲವೊಂದಿಷ್ಟು ಇಲಾಖೆ ಒಳಗೆ ಹೋರಿ, ನೀವು ಕಂದಾಯ ಇಲಾಖೆ ಒಳಗೆ ಹೋರಿ, ನೀವು ಅಲ್ಲಿ ಪರಿಸ್ಥಿತಿ ಹೆಂಗದಪ್ಪ, ಯಾರೂ ಸಾವು ಬಂದು ಅಂದ್ರೆ 60 ವರ್ಷ ಮೇಲ್ಪಟ್ಟು ಸಾಯಂಗಿಲ್ಲ ಅವರೆಲ್ಲ. ಯಾಕಪ್ಪ ಅಂದ್ರೆ ಕಂದಾಯ ಇಲಾಖೆ ಹೆಂಗದಪ್ಪ ಅಂದ್ರೆ ದುಡ್ಡು ಮಾಡುವಂಥ ಯಂತ್ರ ಅದೊಂದು, ದುಡ್ಡು ಮಾಡುವಂಥ ಉದ್ಯೋಗ ಅದೊಂದು. ಒಂದು ದಿನಕ್ಕೆ ಏನು ಇಲ್ಲ ಅಂದ್ರೆ ಅವ್ರು ಏನೂ ಇಲ್ಲಪ್ಪ ಅಂದ್ರೆ ನನ್ನ ಪ್ರಕಾರ ಅಲ್ಲಕ್ಕಿಂತ ಸುಮಾರು ಒಂದು 5,000ರಿಂದ ಒಂದು 10,000 ಇಲ್ಲಾರ್ದೆ ಮನೆಗೆ ಬರಂಗಿಲ್ಲ ಅವರು. ಒಂದು 5,000 ಬೇಡಪ್ಪ, ಬರೀ 2,000 ಲೆಕ್ಕ ಇಡ್ರಿ, 2,000 ಇಡ್ರಿ. ಒಂದು ದಿನಕ್ಕೆ 2 ದಿನ 2,000, 30 ದಿನಕ್ಕೆ 60,000 ಐತಿ. ಅವ್ರಿಗೆ ಒಂದು 60,000 ಪೇಮೆಂಟ್ ಇದೆ, 1,20,000 ರೂಪಾಯಿ. ಅತಿಯಾದ ಭ್ರಷ್ಟಾಚಾರ ಮಾಡಿದ್ವಪ್ಪ ಅಂದ್ರೆ ಅಲ್ಲೇನಾಗ್ತೈತಿ, BP ಬರ್ತಾವ, ಶುಗರ್ ಬರ್ತಾವ, 60 ವರ್ಷ ಒಳಗಡೆ ಸತ್ತು ಬಿಡ್ತಾವ. ಅಂದ್ರೆ ಏನಪ್ಪ ಅಂದ್ರೆ ಈ ರೀತಿ ಸರ್ಕಾರಿ ನೀ 60 ವರ್ಷ ಒಳಗಡೆ ಸತ್ತು ಬಿಟ್ಟೆ ಅಂತ ತಿಳ್ಕೊಂಬಂದು ಮಗನಿಗೆ ನೌಕರಿ. ಮತ್ತು ಮಗನಿಗೆ ಹೆಂಗೆ ವಿಚಾರ ಮಾಡ್ರಿ, ಆ ಮಗನಿಗೆ ನೌಕರಿ ಕೊಡೋದಲ್ಲಿ ತಂದೆ ಪಿಂಚಣಿನ ಸಹಿತ ಅಂದ್ರೆಪ್ಪ ವೇತನ ಅವನಿಗೆ, ತಂದೆ ವೇತನ ಏನೈತೆ ಮಗನಿಗೆ, ಅಂದ್ರೆ ಅವ್ನು ಹೆಂಡತಿದ್ರೆ ಅವ್ನು ಹೆಂಡತಿ ಬಂದುಬಿಡ್ತೈತಿ. ಈ ರೀತಿ ವ್ಯವಸ್ಥೆ ಐತಿ. ಇಲ್ಲೇನಪ್ಪ ಅಂದ್ರೆ ಖಾಸಗಿ ಕಂಪನಿ ಒಳಗೆ ಹಂಗೆ ಇರಂಗಿಲ್ಲ. ಇವತ್ತು ನೀ ಕೆಲಸಕ್ಕೆ ಹೋಗಿ ಜಾಯ್ನ್ ಆಗಿದಪ್ಪ, ನಾಳೆನೇ ತೆಗಿಬೋದು ನಿನಗೆ. ಇಲ್ಲ ಇವತ್ತೇ ಬೇಡ ತಮ್ಮ ನೀ ನಾಳೆ ಹಿಡಿದು ಕೆಲಸಕ್ಕೆ ಬರಬೇಡ ಅಂತ ಹೇಳ್ಬೋದು. ಎಲ್ಲಿ ನೋಡ್ಕೊಳ್ಬೋದು, ಖಾಸಗಿ ಕಂಪನಿ ಒಳಗೆ.
ಹೊಟ್ಟೆಯಲ್ಲಿ ಉದ್ಯೋಗ ಭದ್ರತೆ ಹಂಗಿಲ್ಲ. ಇವತ್ತು ನಿನಗೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಾರ, ನಾಳೆನೇ ನಿನಗೆ ತೆಗಿಬೋದು ಕೆಲಸದಿಂದ. ಸರ್ಕಾರ ನೌಕರಿ ಹಂಗಲ್ಲ, ಒಂದು ಸಲ ಅಪಾಯಿಂಟ್ಮೆಂಟ್ ಆದ ಮುಗೀತ್ನಿ. ಭಾಳ ಆದ್ರೆ ನೀ ಏನಾದರೂ ತಪ್ಪು ಮಾಡೋದು ಸಸ್ಪೆಂಡ್ ಮಾಡಿ ಮನ್ಯಾಗ ಕೂಡಿಸ್ತಾರೆ ಅಷ್ಟೇ, ಮುಂದೇನೂ ಮಾಡೋಕ್ಕಂಗಿಲ್ಲ. ಸಸ್ಪೆಂಡ್ ಮಾಡಿ ಏನು ಮಾಡ್ತಾರೆ, ಮನ್ಯಾಗ ಕೂಡಿಸ್ಬಿಡ್ತಾರೆ. ಖಾಸಗಿ ಕಂಪನಿ ಒಳಗೆ ಆ ರೀತಿ ಇಲ್ಲ. ಇಲ್ಲಿ ಯಾವುದೇ ರೀತಿ ಏನಪ್ಪ ಅಂದ್ರೆ ಉದ್ಯೋಗದ ಭದ್ರತೆ ಇರುವುದಿಲ್ಲ. ಯಾವುದೇ ಕ್ಷಣದಲ್ಲಿ ಆದರೂ ಏನು ಮಾಡ್ಬೋದಪ್ಪ ಅಂದ್ರೆ ನಿನಗೆ ಅಂದ್ರೆ ಉದ್ಯೋಗದಿಂದ ತೆಗೆದು ಹಾಕಬಹುದು. ಯಾವ ನೀತಿಯಲ್ಲಪ್ಪ ಅಂದ್ರೆ ಇದೇ ಖಾಸಗೀಕರಣ ಅನ್ನುವಂಥ ನೀತಿಯಲ್ಲಿ ಈ ರೀತಿ ವ್ಯವಸ್ಥೆ ಉಂಟಾಗ್ತದ್ರ. ಆ ನೌಕರನ ಮನಸ್ಥಿತಿ ಏನಾಗ್ಬಿಡ್ತ, ಖಿನ್ನತೆಗೆ ಒಳಗಾಗ್ಬಿಡ್ತಾನೆ. ಖಿನ್ನತೆಗೆ ಇಲ್ಲೇನಪ್ಪ ಸರಿಯಾದ ರೀತಿಯಲ್ಲಿ ಅವನು ಕೆಲಸ ಮಾಡ್ಕೊಂಡು ಹೋದ್ರೂ ಅವನು ಬೇಡಿಕೆಗಳು ಕೆಲವೊಂದಿಷ್ಟು ಸಂದರ್ಭದಲ್ಲಿ ಖಾಸಗಿ ಕಂಪನಿ ಕೇಳಿರ್ತಾನೆ. ನನಗೆ ವರ್ಷಕ್ಕೆ ಒಂದು ಸಲ ಬೋನಸ್ ಕೊಡಬೇಕು, ನನಗೇನಪ್ಪ ಅಂದ್ರೆ ಪಿಂಚಣಿ ಕೊಡಬೇಕು, ನನಗೇನಪ್ಪ ಅಂದ್ರೆ ಇರ್ಲಾಕ್ ಮನೆ ಕೊಡಬೇಕು, ನನ್ನ ಮಕ್ಕಳಿಗೇನಪ್ಪ ಅಂದ್ರೆ ಒಂದು ಉಚಿತವಾಗಿರ್ತಕ್ಕಂಥ ಶಿಕ್ಷಣ ಕೊಡಬೇಕು, ನಮಗೇನಪ್ಪ ಅಂದ್ರೆ ಉಚಿತ ಆರೋಗ್ಯ ವ್ಯವಸ್ಥೆ ಕಲ್ಪಿಸಿಕೊಡಬೇಕು, ನಮಗೆ ಇನ್ನಿತರ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡಬೇಕು ಅಂತ ಈ ರೀತಿ ಬೇಡಿಕೆಗಳು ಇಟ್ಟಿರ್ತಾನಪ್ಪ. ಇಟ್ಟಾಗ ಈಡೇರಿಸ್ಬೇಕು ಕಂಪನಿಯವರು. ಯಾಕೆ ಅಧಿಕ ಲಾಭವನ್ನು ಪಡೆದುಕೊಳ್ತಾರಪ್ಪ ಅಂದ್ರೆ ಈಡೇರಿಸ್ಬೇಕು ಅವರು ಎಲ್ಲ ಅಭಿಲಾಷೆಗಳು. ಆ ಕಂಪನಿಯವ್ರು ಏನಿದಾರಲ್ಲ, ಆ ಕಂಪನಿಯವ್ರಿಗೆ ಬೇಡಿಕೆಗಳನ್ನು ಇಟ್ಟಿರ್ತಾರೆ. ಕಾರ್ಮಿಕರು ಕಂಪನಿಯವರ ಮುಂದೆ ಬೇಡಿಕೆ ಇಟ್ಟಿರ್ತಾರೆ. ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಅವರು ಈಡೇರಿಸುವಂಥ ಜವಾಬ್ದಾರಿ ಯಾರ್ದಾಗಿರುತ್ತೆ, ಕಂಪನಿ ಅವ್ರದ್ದಾಗಿರ್ತೈತಿ. ಆದ್ರೆ ಇಲ್ಲೇನಪ್ಪ ಅಂದ್ರೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿ ವಿಷಯಗಳನ್ನು ಮುಟ್ಟಿಸದೆ ಅವರನ್ನು ಆ ಉದ್ಯೋಗದಿಂದ ತೆಗೆದುಹಾಕುವಂಥ ಪದ್ಧತಿ ಅಥವಾ ನಿಯಮಗಳನ್ನು ನಾವು ಎಲ್ಲಿ ಕಂಡುಕೊಳ್ಬೋದಪ್ಪ ಅಂದರೆ ಇದೇ ಖಾಸಗೀಕರಣ ಅನ್ನುವಂಥ ವ್ಯವಸ್ಥೆ ಒಳಗೆ ಕಂಡುಕೊಳ್ಬೋದು. ಇನ್ನು 7ನೇ ಅಂಶ ಯಾವುದಪ್ಪ ಅಂದರೆ ಸಾರ್ವಭೌಮತ್ವಕ್ಕೆ ಧಕ್ಕೆ. ಸಾರ್ವಭೌಮ ಅಂದ್ರೆ ಒಂದೇ, ಪರಮಾಧಿಕಾರ ಅಂದ್ರೆ ಒಂದೇ ಸ್ನೇಹಿತರೆ. ಸಾರ್ವಭೌಮ ಅಂದ್ರೆ ಒಂದೇ, ಪರಮಾಧಿಕಾರ ಅಂದ್ರೆ ಒಂದೇ. ಈ ಖಾಸಗೀಕರಣದ ಪ್ರಭಾವದಿಂದ ಬೇರೆ ಬೇರೆ ರಾಷ್ಟ್ರದ ಕಂಪನಿಗಳು ನಮ್ಮ ರಾಷ್ಟ್ರದಲ್ಲಿ ಬಂಡವಾಳ ಹೂಡಿಕೆ ಮಾಡುವುದರ ಜೊತೆಗೆ ಕಂಪನಿಗಳನ್ನು ಸ್ಥಾಪನೆ ಮಾಡುತ್ತಾರೆ ಸ್ನೇಹಿತರೆ. ಮತ್ತು ಬೇರೆ ಬೇರೆ ರಾಷ್ಟ್ರದವರು ನಮ್ಮ ರಾಷ್ಟ್ರದೊಳಗೆ ಬಂಡವಾಳ, ಇವತ್ತು ಅಮೇರಿಕ ರಾಷ್ಟ್ರದವರು ಭಾರತ ರಾಷ್ಟ್ರದೊಳಗೆ ಬಂಡವಾಳ ಹೂಡಿಕೆ ಮಾಡ್ಯಾರ. ಇವತ್ತು ರಷ್ಯಾ ರಾಷ್ಟ್ರ ತೆಗೆದುಕೊಂಡು ನೋಡ್ರಿ, ಇನ್ನಿತರೆ ಹಲವಾರು ರಾಷ್ಟ್ರಗಳ ಪಟ್ಟಿಯನ್ನು ತೆಗೆದುಕೊಂಡು ನೋಡಿದರೆ ನಮ್ಮ ರಾಷ್ಟ್ರದೊಳಗೆ ಇವತ್ತು ಹಲವಾರು ಕಂಪನಿಗಳನ್ನು ಸ್ಥಾಪನೆ ಮಾಡಿದ್ದಾರೆ ಸ್ನೇಹಿತರೆ. ಈ ಕಂಪನಿಗಳೇನಿದಾವಲ್ಲ ಭ್ರಷ್ಟ ವ್ಯವಸ್ಥೆಗೆ ಮಾರ್ಪಟ್ಟು ರಾಷ್ಟ್ರದ ಕಾನೂನು ರಚಿಸುವ ಪ್ರಕ್ರಿಯೆ ಮೇಲೆ ಒತ್ತಡವನ್ನು ಹೇರುತ್ತವೆ ಸ್ನೇಹಿತರೆ. ಈ ಕಂಪನಿಗಳಂದ್ರೆ ಬೇರೆ ಬೇರೆ ರಾಷ್ಟ್ರದ ಕಂಪನಿಗಳು ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ತಂತ್ರಜ್ಞಾನ ವ್ಯವಸ್ಥೆಯನ್ನು ಅರಿತುಕೊಳ್ಳುವುದರ ಮೂಲಕ, ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ವಿಜ್ಞಾನ ವ್ಯವಸ್ಥೆಯನ್ನು ಅರಿತುಕೊಳ್ಳುವುದರ ಮೂಲಕ, ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ರಕ್ಷಣಾ ವ್ಯವಸ್ಥೆಯನ್ನು ಅರಿತುಕೊಳ್ಳುವುದರ ಮೂಲಕ, ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಮಿಲಿಟರಿ ವ್ಯವಸ್ಥೆಯನ್ನು ಅರಿತುಕೊಳ್ಳುವುದರ ಮೂಲಕ, ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಕಾನೂನಿನ ವ್ಯವಸ್ಥೆಯನ್ನು ಅರಿತುಕೊಳ್ಳುವುದರ ಮೂಲಕ ಇಡೀ ವ್ಯವಸ್ಥೆ ಒಳಗೆ ಏನಪ್ಪ ಅಂದರೆ ತನ್ನದೇ ಆಗಿರ್ತಕ್ಕಂಥ ಹಿಡಿತವನ್ನು ಸಾಧಿಸುವಂಥ ಪ್ರಯತ್ನಗಳನ್ನು ಮಾಡ್ತಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಭ್ರಷ್ಟ ರಾಜಕಾರಣಿಗಳಿಗೆ, ದುರಾಡಳಿತ ಮನಸ್ಥಿತಿಯನ್ನು ಹೊಂದಿರತಕ್ಕಂಥ ಪುಡಾರಿಗಳಿಗೆ ಚುನಾವಣೆಯಲ್ಲಿ ಏನಪ್ಪ ಅಂದ್ರೆ ನಿಲ್ಲಿಸುವಂಥ ಪ್ರಯತ್ನ ಇದೇ ಖಾಸಗಿ ಕಂಪನಿಗಳು ಮಾಡಿಕೊಳ್ಳುತ್ತವೆ ಸ್ನೇಹಿತರೆ. ಅವರನ್ನು ಚುನಾವಣೆಗೆ ನಿಲ್ಲಿಸುವುದರ ಮೂಲಕ, ಚುನಾವಣೆಯ ಸಂದರ್ಭದಲ್ಲಿ ಅವರಿಗೆ ಸಿಕ್ಕಾಪಟ್ಟೆ ಅಂದ್ರೆ ಏನಪ್ಪ ಅಂದ್ರೆ ಅವ್ರು ಎಷ್ಟು ಕೋಟಿ ಕೇಳ್ತಾರೆ ಅಷ್ಟು ಕೋಟಿ ಅವರಿಗೆ ದುಡ್ಡನ್ನು ಒದಗಿಸಿ ಕೊಡೋದ್ರ ಮೂಲಕ ಅವರನ್ನು ಚುನಾವಣೆಯಲ್ಲಿ ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತಾರೆ. ಚುನಾವಣೆ ಒಳಗೆ ಗೆದ್ದ ನಂತರ ಆ ವ್ಯಕ್ತಿ ಯಾರ ಪರವಾಗಿ ಕಾರ್ಯನಿರ್ವಹಣೆ ಮಾಡ್ತಾನಪ್ಪ ಅಂದರೆ ಇದೇ ಖಾಸಗಿ ಕಂಪನಿಗಳ ಪರವಾಗಿ ಕಾರ್ಯನಿರ್ವಹಣೆ ಮಾಡ್ತಾನೆ. ಆ ಖಾಸಗಿ ಕಂಪನಿಗಳು ಯಾವ ರೀತಿ ನಿರ್ದೇಶನ ಕೊಡ್ತಾರ, ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರ, ಅದೇ ನಿರ್ದೇಶನದ ಅನ್ವಯವಾಗಿ ಆ ರಾಜಕಾರಣಿಗಳು ಕಾರ್ಯನಿರ್ವಹಣೆ ಮಾಡುವುದರಿಂದ ನಮ್ಮ ರಾಷ್ಟ್ರದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಸ್ನೇಹಿತರೆ. ಇವತ್ತು ನೋಡ್ಬೋದು ಚುನಾವಣೆಯ ಸಂದರ್ಭದೊಳಗೆ ಇವತ್ತು ಲೋಕಸಭಾ ಚುನಾವಣೆ ತೆಗೆದುಕೊಂಡು ನೋಡ್ರಿ, ವಿಧಾನಸಭಾ ಚುನಾವಣೆ ತೆಗೆದುಕೊಂಡು ನೋಡ್ರಿ, ಈ ಪ್ರಸ್ತುತ ಸ್ಥಳೀಯ ಸಂಸ್ಥೆಗಳಲ್ಲಿ ಪ್ರಭಾವ ಬೀರಾಕತ್ತಾರೆ ಸ್ನೇಹಿತರೆ. ಅವರು ಖಾಸಗಿ ಕಂಪನಿಗಳೇನಿದಾರಲ್ಲ ಚುನಾವಣೆ ಇವತ್ತು LS VS ಅಷ್ಟೇ ಚುನಾವಣೆ ಅಲ್ಲ, GP TP ZP ಚುನಾವಣೆಯಲ್ಲಿ ಸಹಿತ ಸ್ವಲ್ಪ ಮಟ್ಟಿಗೆ ಪ್ರಭಾವ ಬೀರುವಂಥ ಪ್ರಯತ್ನಗಳಾಗುತ್ತಿವೆ. ಈ ರೀತಿ ಆಗುವುದರಿಂದ
ಇಡೀ ರಾಷ್ಟ್ರದ ಪರಮಾಧಿಕಾರ ಏನೈತಲ್ಲ, ನಮ್ಮ ಸಾರ್ವಭೌಮತ್ವ ಅಂತ ನಾವು ಕರಿತೇವಲ್ಲ, ಅಥವಾ ಮತ್ತು ಏಕತೆಗೆ ಏನಪ್ಪ ಅಂದ್ರೆ ಧಕ್ಕೆ ತರುವಂಥ ಪ್ರಯತ್ನಗಳು ಆಗುತ್ತಿವೆ ಸ್ನೇಹಿತರೆ. ಇಲ್ಲಿಗೆ ನಾನು ಇಂದಿನ ಸಂಚಿಕೆ ಅಂದ್ರೆ ಖಾಸಗೀಕರಣ ಅರ್ಥ, ಪ್ರಾಮುಖ್ಯತೆ, ರಾಜಕೀಯ ಪರಿಣಾಮ ಮುಕ್ತಾಯಗೊಳಿಸುತ್ತಿದ್ದೇನೆ. ಇದು ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇದು 99 ಕೊಡಂಗಿಲ್ಲ, ನಾನು ನಿಮ್ಗೆ ಎಷ್ಟು ಪಾಯಿಂಟ್ ಕೊಡ್ತೀನಿ? 100ಕ್ಕೆ 100 ಕೊಡುತ್ತೇನೆ. ಇವು 3 ಪ್ರಶ್ನೆಗಳು ಪರ್ಫೆಕ್ಟ್ ಆರಿ ಸರ. ಇವು 3ದಾಗ ಯಾವುದಾದ್ರು ಒಂದು ಕೊಟ್ಟು ಬಿಡ್ರಿ, ಅದೇ ಓದ್ತೇವೆ ಅಂದ್ರೆ ನಡೆಯಂಗಿಲ್ಲ. 3ಕ್ಕೆ 3 ಓದಲೇಬೇಕು. 3ಕ್ಕೆ 3 ಓದ್ರೆ 3ದಾಗ ಒಂದು ಪ್ರಶ್ನೆ ಬಂದೇ ಬರ್ತೈತಿ. ಅದಕ್ಕಾಗಿ ನಾನು ಏನು ಹೇಳಕತ್ತೀನಿ, ಸ್ವಲ್ಪ ಹೆಚ್ಚಿನ ಆಸಕ್ತಿ ಕೊಟ್ಟು ನೀವು ನೋಡ್ರಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ನಿಮ್ಮ ಹೆಚ್ಚಿನ ಅಂಕಗಳು ನಿಮ್ಮದಾಗಿಸಿಕೊಡ್ರಿ. ಇಲ್ಲಿಗೆ ನಾನು ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಶುಭವಾಗಲಿ.